ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಭಿಲಾಷ ಶೆಟ್ಟಿ. ಚಿಕ್ಕಮಗಳೂರು ಲೈವ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಗ್ರೀಸಿನ ಕುಬ್ಜಗಳನ್ನೋದುವರು ದೆಹಲಿಯಲ್ಲಿ, ಕಾಶಿಯ ಶಾಸ್ತ್ರಗಳನ್ನಾಸ್ವರ್ಡಿನವರು, ದೇಶ ಕಾಲ ವಿಭಾಗ ಮನದ ರಾಜ್ಯದೊಳೆರದು, ಶ್ವಾಸವಿದು ಬೊಮ್ಮನಿದು ಮಂಕುತಿಮ್ಮ. ಇದರ ಒಂದು ಸಾರಾಂಶದಂತೆ ಜಾತಿ, ಮತ, ಧರ್ಮ ಯಾವುದೇ ಇದ್ರೂ ಕೂಡ ಮಾನವರಾಗಿ ನಾವೆಲ್ಲರೂ ಉಸಿರಾಡುವಂತಹ ಗಾಳಿ, ಬೆಳಕು ಇವೆಲ್ಲವೂ ಕೂಡ ಒಂದೇ ಆಗಿರುವಾಗ ನಾವೇಕೆ ಭಿನ್ನಮತರಾಗಿರಬೇಕು? ಇದರಂತೆ ಕರಾವಳಿ ಮಲೆನಾಡು ಜನಪರ ಒಕ್ಕೂಟದ ವತಿಯಿಂದ ಸರ್ವ ಸಮಾಜೋತ್ಸವ ಎಂಬ ಕಾರ್ಯಕ್ರಮವು ನಡೀಲಿಕ್ಕಿದೆ. ಇದರ ಸರ್ವ ಸಮಾಜೋತ್ಸವ ಕಾರ್ಯಕ್ರಮದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ನ್ಯಾಯವಾದಿಗಳಾದಂತಹ ಸುಧೀರ್ ಕುಮಾರ್ ಮರೋಳಿಯವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಂತ ಸ್ವಾಗತ. ಸರ್, ಮೊದಲಾಗಿ ಮಾನವ ಧರ್ಮ ಅನ್ನುವಂತಹ ಪರಿಕಲ್ಪನೆಯನ್ನ ನೀವು ಹೇಗೆ ವಿವರಿಸ್ತೀರಾ ಸರ್? ಒಂದು ತುಂಬಾ ಸ್ಪಷ್ಟವಾಗಿ ಗಮನಿಸಬೇಕಾಗಿದ್ದು ಅಂದ್ರೆ, ಜಗತ್ತಿನಲ್ಲಿ ಈಗ ನಡೀತಿರ್ತಕ್ಕಂಥ ಎಲ್ಲ ವಿದ್ಯಮಾನಗಳ ಆಧಾರದಲ್ಲಿ ಮನುಷ್ಯ ಧರ್ಮವನ್ನ ಸೃಷ್ಟಿ ಮಾಡ್ತಾನೆ ಹೊರತು ಧರ್ಮ ಯಾವುದೇ ಮನುಷ್ಯರನ್ನ ಸೃಷ್ಟಿ ಮಾಡಿಲ್ಲ. ಖಂಡಿತ. ಅಥವಾ ಮತಗಳು ಯಾವುದೇ ಧರ್ಮವನ್ನ ಸೃಷ್ಟಿ ಮಾಡಿಲ್ಲ. ಹೌದು. ಅದು ಗೊತ್ತಿದ್ದು ಸಹಿತ ನಮ್ಮೊಳಗಡೆ ಭಿನ್ನ ಮತಗಳಿವೆ, ಗೊಂದಲಗಳಿವೆ, ಗದ್ದಲಗಳಿವೆ ಮತ್ತು ಗುಂಪು ಕಟ್ಟುವ ಕೆಲಸಗಳು ಆಗ್ತಾ ಇದೆ. ಸೊ ಆದ್ರಿಂದ ಈಗ ಉದಾಹರಣೆಗೆ ನಮ್ಮ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ತಗೊಂಡ್ರೆ ಎರಡು ಪ್ರಮುಖವಾದ ಬಿಂಬಗಳು ನನ್ನನ್ನ ಯಾವತ್ತೂ ಸದಾ ಕಾಡ್ತಾ ಇದೆ ಮತ್ತು ಆಕರ್ಷಿಸ್ತಾ ಇದೆ. ಒಂದು, ಶೃಂಗೇರಿ ಶ್ರೀಮಠದ ಹೋದ್ರೆ ಶೃಂಗೇರಿ ಶ್ರೀಮಠದ ತುಂಗಾ ತೀರದಲ್ಲಿ ಪ್ರಸವ ವೇದನೆಯಿಂದ ನರಳುತ್ತಾ ಇರತಕ್ಕಂಥ ಕಪ್ಪೆಗೆ ಹಾವು ರಕ್ಷಣೆ ಕೊಡ್ತಕ್ಕಂಥ ಬಿಂಬ ಇದೆ. ಎರಡು ಪರಸ್ಪರ ಜೈವಿಕ ವೈರಿಗಳು. ಹಾವಿನ ತುಂಬಾ ಫೇವರೇಟ್ ಆಹಾರ ಯಾವುದು ಅಂದ್ರೆ ಕಪ್ಪೆ. ಆದ್ರೆ ಆ ಕಪ್ಪೆಗೆ ಅದರ ಸಂಕಟದ ಕಾಲದಲ್ಲಿ ಇದು ರಕ್ಷಣೆಯನ್ನ ಕೊಡ್ತಾ ಇದೆ. ಅದೇ ರೀತಿಯಾಗಿ ನಾವು ನರಸಿಂಹರಾಜಪುರಕ್ಕೆ ಹೋದ್ರೆ ಅಲ್ಲಿರ್ತಕ್ಕಂಥ ಬಸ್ತಿ ಮಠದಲ್ಲಿ ಸಿಂಹ ಮತ್ತೆ ಹಸು ಒಂದೇ ಪಾತ್ರೆಯಲ್ಲಿ ನೀರನ್ನ ಕುಡಿತಕ್ಕಂಥ ಬಿಂಬಗಳಿವೆ. ಅದು ಈಗ ಮಾಡಿದ್ದಲ್ಲ, ಹಲವಾರು ನೂರಾರು ವರ್ಷಗಳ ಹಿಂದೆ ಇರ್ತಕ್ಕಂಥ ಬಿಂಬಗಳು. ಅದರ ಚಾರಿತ್ರಿಕ ಹಿನ್ನೆಲೆಗಳನ್ನ ನಾನೀಗ ಅಗತ್ಯದ ವಿವರಿಸಕ್ ಹೋಗೋದಿಲ್ಲ. ಆದ್ರೆ ಇದು ನಮ್ಗೆ ಏನನ್ನ ಹೇಳ್ತಾ ಇದೆ ಅಂತಂದ್ರೆ, ಪ್ರಾಣಿಗಳೇ ಕೂಡಿ ಬಾಳಬಹುದು ಎಂದು ತೋರಿಸ್ತಿರುವಾಗ ಮನುಷ್ಯರಾದ ನೀವ್ಯಾಕೆ ಕೂಡಿ ಬಾಳಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು. ಅದೇ ರೀತಿಯಾಗಿ ನಮ್ಮ ಬಾಳೆಹೊನ್ನೂರಿನಲ್ಲಿರ್ತಕ್ಕಂಥ ರಂಭಾಪುರಿ ಶ್ರೀಪೀಠದಲ್ಲಿ ಅವರ ಗಂಗಾಧರೇಂದ್ರ ಸ್ವಾಮಿಗಳು, ತದನಂತರ ಈಗಿರ್ತಕ್ಕಂಥ ಸ್ವಾಮಿಗಳೆಲ್ಲರೂ ಒಂದು ಕೋಟ್ ಅನ್ನ ಯೂಸ್ ಮಾಡ್ತಾರೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಸೊ ಇದು ಅಲ್ಟಿಮೇಟ್ಲಿ ಸಾಧಿಸಬೇಕಾಗಿರ್ತಕ್ಕಂಥದ್ದು ಇದೇ ಮಾನವ ಧರ್ಮ. ಇತ್ತೀಚೆಗೆ ಯುದ್ಧದ ಸಂದರ್ಭ ಬಂದಾಗ, ನಾನು ಎಲ್ಲಾ ಕಡೆ ಅದನ್ನು ಹೇಳ್ತಾ ಇದ್ದೀನಿ, ಯುದ್ಧದ ಸಂದರ್ಭ ಬಂದಾಗ ಟ್ರಂಪ್ ಕೈಲಿ ಎಲ್ಲ ಇದೆ, ವಿಶ್ವದ ಭಾರಿ ದೊಡ್ಡ ಶಕ್ತಿಯ, ವಿನಾಶಕಾರಿ ಶಕ್ತಿಯ ನಾಯಕ, ಅದೆಲ್ಲವೂ ಅವ್ರ ಕೈಲಿದೆ. ಅದೆಲ್ಲವೂ ಅವ್ರ ಕೈಲಿದ್ದು ಸಹಿತ ಮತ್ತು ಅವ್ರ ಕೈಲಿ ಇದ್ದೆ ಅಂತ ಗೊತ್ತಿದ್ದು ಸಹಿತ ಟ್ರಂಪ್ ಅವರ ಯುದ್ಧೋನ್ಮಾದಗಳು ಜಾಸ್ತಿ ಆದಾಗ ಪೋಪ್ ಅವರು ವ್ಯಾಟಿಕನ್ ಸಿಟಿಯಿಂದ ಕುಳಿತು ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ ಮತ್ತು ವಿಶೇಷವಾಗಿ ಟ್ರಂಪ್ಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಅದೇನು ಅಂದ್ರೆ, ಯಾವುದೇ ನಾಗರಿಕತೆಗಳನ್ನ ನಾಶ ಮಾಡ್ತಕ್ಕಂಥವ್ರು ಯೇಸು ಕ್ರಿಸ್ತರ ಸಂದೇಶವಾಹಕ ಆಗಕ್ಕೆ ಸಾಧ್ಯ ಇಲ್ಲ, ಅಥವಾ ಯೇಸು ಕ್ರಿಸ್ತರ ಅನುಯಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಟ್ರಂಪ್ ಅತಿರೇಕದ ಉತ್ತರ ಕೊಟ್ಟರು ಸಹಿತ ಪೋಪ್ ಅವರು ಅವರ ಹೇಳಿಕೆಗೆ ಬದ್ಧರಾಗ್ತಾರೆ. ಅಂದ್ರೆ ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ, ಜಗತ್ತಿನ ಎಲ್ಲ ಶ್ರೇಷ್ಠ ಸಂತ ಮಹಾಂತರು, ಅದು ಯಾವುದೇ ಮತಧರ್ಮ ಅಂತ ನಾವು ಹೇಳ್ತಾ ಇದ್ರು, ಅವರೆಲ್ಲರೂ ಅಲ್ಟಿಮೇಟ್ ಆಗಿ ಸಾಧಿಸ್ಲಿಕ್ಕೆ ಹೊರಟಿದ್ದು ಮಾನವ ಧರ್ಮಕ್ಕೆ. ಮಾನವರು ಎಲ್ಲರೂ ಒಟ್ಟಾಗಿರ್ಬೇಕು. ಅದೇ ರೀತಿಯಾಗಿ ಆಂಧ್ರದ ಅಪ್ಪರಾವ್ ಗುರ್ಜಡ ಅಂತ, ಮೋಸ್ಟ್ಲಿ 15ನೇ ಶತಮಾನದಲ್ಲಿ ಬರ್ತಾರೆ ಅಂತ ಅನ್ಸುತ್ತೆ, ಅವರು ಒಂದು ಮಾತನ್ನು ಹೇಳ್ತಾರೆ. ಅದೇನು ಅಂದ್ರೆ, ದೇಶ ಮಂಟೆ ಮಟ್ಟಿ ಕಾದು, ದೇಶ ಮಂಟೆ ಮನುಷ್ಯರು. ದೇಶ ಅಂತಂದ್ರೆ ಬರೀ ಕಲ್ಲು ಮಣ್ಣು ಅಲ್ಲಪ್ಪ, ದೇಶ ಅಂದ್ರೆ ಅಲ್ಲಿರ್ತಕ್ಕಂಥ ಮನುಷ್ಯರು. ಸೊ ನಾವು ಈ ಗುರಿ ಇಟ್ಟಿರೋದೇನು ಅಂದ್ರೆ, ಈ ಮನುಷ್ಯರನ್ನ ಒಟ್ಟು ಮಾಡ್ಬೇಕು. ಆ ಒಟ್ಟು ಮಾಡಕ್ಕೆ ಎಲ್ಲೋ ಒಂದು ಜಾಗದಿಂದ ಒಂದು ಬೆಳಕನ್ನು ಹೊತ್ತಿಸೋ ಪ್ರಯತ್ನ ಮಾಡ್ಬೇಕು. ಅದನ್ನ ಎಲ್ಲಿಂದ ಮಾಡ್ಬೇಕು ಅಂತಂದ್ರೆ, ನಮ್ಮ ವ್ಯಾಪ್ತಿ, ನಮ್ಗಿರ್ತಕ್ಕಂಥ ಸಂಪರ್ಕ ಜಾಗಗಳೇನಿದೆ ಅಲ್ಲಿಂದ ಪ್ರಾರಂಭ ಮಾಡೋಣ. ಈಗ ಇದು ಸಾಮಾಜಿಕ ಜಾಲತಾಣದ ಯುಗ. ಒಂದು ಸುದ್ದಿ ಕ್ಷಣ ಮಾತ್ರದಲ್ಲಿ ವಿಶ್ವದ ಯಾವುದೇ ಮೂಲೆಯನ್ನು ತಲುಪಿಬಿಡುತ್ತೆ.
ಅದು ಯಾವ್ಯಾವ ಮೂಲೆನಾದ್ರೂ ತಲುಪಲಿ, ಯಾವ್ಯಾವ ಜನನಾದ್ರೂ ಈ ವಿಚಾರಕ್ಕೆ ಇಗ್ನೈಟ್ ಆಗಲಿ. ಮತ್ತು ಇಲ್ಲಿ ಕೊಪ್ಪದಲ್ಲಿ ಮಾಡೋದಕ್ಕೆ ಒಂದು ಕಾರಣ ಇದೆ. ಅದೇನು ಅಂತಂದ್ರೆ ರಾಷ್ಟ್ರಕವಿ ಕುವೆಂಪುರವರ ಹುಟ್ಟಿದ ಜಾಗ ನಮ್ಮ ಕೊಪ್ಪ ತಾಲೂಕು, ಅದಕ್ಕಾಗಿ ಹೆಮ್ಮೆ ಇದೆ. ಸೊ ಯಾವ ಪಂಪ ಮನುಷ್ಯ ಜಾತಿ ತಾನೊಂದೇ ಕುಲ ಮೊಲಮ್ಮ ಅಂದ್ರು, ಅದನ್ನ ಆಧುನಿಕ ಪ್ರಪಂಚದಲ್ಲಿ ಅದನ್ನ ಮತ್ತೊಮ್ಮೆ ಜಗತ್ತಿಗೆ ಮತ್ತೊಂದು ಸ್ವರೂಪದಲ್ಲಿ ವಿಶ್ವಮಾನವ ಧರ್ಮ ಅಂತ ಹೇಳಿದವರು ಕುವೆಂಪುರವರು. ಹಾಗಾಗಿ ಈ ನೆಲದಿಂದ ಒಂದು ಸಂದೇಶ ಕೊಡೋಣ, ಯುದ್ಧ ಬೇಡ, ಬುದ್ಧ ಬೇಕು, ಕೂಡಿ ಬಾಳೋದ್ರಲ್ಲಿ ಸ್ವರ್ಗ ಸುಖ, ಇದೆಲ್ಲ ನಾವು ಹಿಂದೆ ಕೇಳ್ತಾನೆ ಬಂದಿದ್ದು. ಅದನ್ನು ಮತ್ತೊಂದು ಸತಿ ಪುನರಪಿ ಜನರಿಗೆ ದಾಟಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಾನು ಮಾನವ ಧರ್ಮ ಅನ್ನೋದೇ ಭಾರಿ ದೊಡ್ಡ ಮುಖ್ಯವಾದಂಥ ಸಂಗತಿ. ಅದು ನಾವು ಘಟಕಗಳನ್ನು ಮಾಡ್ಕೊಂಡಿದ್ದೀವಿ. ಹಿಂದೂಗಳು ಅಂತ ಗುರುಸ್ಕೊಳ್ತಾರೆ, ಮುಸಲ್ಮಾನರು ಅಂತ ಗುರುಸ್ಕೊಳ್ತಾರೆ, ಕ್ರಿಶ್ಚಿಯನ್ರು ಅಂತ ಅವ್ರವ್ರ ನಂಬಿಕೆ, ಅದೇನು ಅದಕ್ಕೇನಿಲ್ಲ. ಆದ್ರೆ ಇವರೆಲ್ಲರೂ ಅಲ್ಟಿಮೇಟ್ ಆಗಿ ಒಂದು ಸಾರ್ವಜನಿಕವಾದಂಥ ಸಂದರ್ಭಕ್ಕೆ ಬಂದಾಗ ನಾವೆಲ್ಲರೂ ಒಂದೇ ಅನ್ನುವಂಥದ್ದು ಬರಲಿ. ಆಮೇಲೆ ಯಾರೊಬ್ರು ನನ್ನ ಸ್ನೇಹಿತರು ತುಂಬಾ ಚೆನ್ನಾಗಿ ಹೇಳಿದ್ರು, ಭಾರತೀಯರು ನಾವೆಲ್ಲರೂ ಅಂತ ಅಂದ್ರೆ 140 ಕೋಟಿ ಭಾರತೀಯರು ನಾವೆಲ್ಲರೂ ಅಂದ್ರೆ 140 ಕೋಟಿ. ಅದ್ರಲ್ಲಿ ನಾವು ವಿಭಜನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಭಾಷೆಗಳ ಆಧಾರದಲ್ಲಿ, ಪ್ರಾಂತಗಳ ಆಧಾರದಲ್ಲಿ, ಧರ್ಮಗಳ ಆಧಾರದಲ್ಲಿ, ಜಾತಿಗಳ ಆಧಾರದಲ್ಲಿ, ನಂಬಿಕೆಗಳ ಆಧಾರದಲ್ಲಿ, ಆಚರಣೆಗಳ ಆಧಾರದಲ್ಲಿ, ಆಹಾರ ಪದ್ಧತಿಯ ಆಧಾರದಲ್ಲಿ ನಾವು ಅದನ್ನ ಡಿವೈಡ್ ಮಾಡ್ತಾ ಹೋದ್ರೆ ಚಿಕ್ಕ ಚಿಕ್ಕ ಗುಂಪಾಗ್ಬಿಡ್ತೀವಿ. ಅದರಿಂದ ವಿಶ್ವದ ಅತಿ ದೊಡ್ಡ ಜನಸಂಖ್ಯೆ ಅಂತ ನಾವು ಗುರುತಿಸ್ಬಿಟ್ಟಿದೀವಿ ಈಗ ಭಾರತ. ಸೊ ನಾವ್ ಇಲ್ಲಿರೋದು ಈಗ 140-150 ಕೋಟಿ ಅಂತಂದ್ರೆ 150 ಕೋಟಿ ಭಾರತೀಯರು. ಸೊ ಹಾಗಾಗಿ ಭಾರತೀಯರೆಂಬ ಒಂದು ಭಾವ ಗಟ್ಟಿಯಾಗಿ ಮೂಡಬೇಕು ಅನ್ನುವ ಕಾರಣಕ್ಕಾಗಿನೇ ಈ ನನ್ನ ವಿಚಾರವನ್ನು ಪ್ರಸ್ತಾಪ ಮಾಡಿ ಮಲೆನಾಡು ಕರಾವಳಿ ಜನಪರ ಒಕ್ಕೂಟದ ನೇತೃತ್ವದಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನೇತೃತ್ವ ವೇದಿಕೆ ಅಷ್ಟೇ ಮಲೆನಾಡು ಕರಾವಳಿ ಜನಪರ ಒಕ್ಕೂಟ, ಬಟ್ ಆ ಕಾರ್ಯಕ್ರಮ ಜನರ ಕಾರ್ಯಕ್ರಮ, ಜನ ಸಮಾಜದ ಕಾರ್ಯಕ್ರಮ. ಸರ್, ನೀವಾಗಲೇ ಹೇಳಿದ್ರಿ ಈಗ ಒಂದು ಯುದ್ಧದ ಸನ್ನಿವೇಶ ಇದೆ ಎಲ್ಲ ಕಡೆ, ಒಂದು ಅದರಿಂದ ಬಹಳಷ್ಟು ಜನಗಳಿಗೆ ಏನಾಗ್ತಾ ಇದೆ ಅಂದರೆ ಕಷ್ಟ ನಷ್ಟಗಳಾಗ್ತಾ ಇದೆ. ಆದರೆ ಈ ಒಂದು ಯುದ್ಧದಿಂದ ತುಂಬ ಜನ ಒಂದು ಸಫರ್ ಆಗಿದ್ದಾರೆ. ಹಾಗಾಗಿ ಮನುಷ್ಯನಾಗಿ ನಾವೇನು ಮಾಡಬೇಕು, ಯಾಕಂದರೆ ಈಗ ಯುದ್ಧ ಅಂತ ಕರೆದಾಗ ಅಥವಾ ಏನೇ ಒಂದು ಈಗ ಪೊಲಿಟಿಕಲ್ ಪಾರ್ಟಿ ಆಗಿರ್ಬೋದು, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಪ್ರತಿ ಒಂದು ಜನಗಳನ್ನು ಒಂದು ವಿಭಾಗವಾಗಿ ಮಾಡ್ತಾ ಇದ್ದಾರೆ. ಇದರಿಂದ ಒಂದು ಮಾನವರು ಕೂಡ ಡೈವರ್ಟ್ ಆಗ್ತಾ ಇದ್ದಾರಾ? ಅಂದ್ರೆ ನಾವು ನಮ್ಮ ಸುಖಕ್ಕೋಸ್ಕರ ಬೇರೆ ಬೇರೆ ಜಾತಿಗೆ ಹೋಗ್ಬೇಕು, ಬೇರೆ ಬೇರೆ ಧರ್ಮಕ್ಕೆ ಹೋಗ್ಬೇಕು ಅನ್ನುವಂತಹ ಡೈವರ್ಟ್ ಅವ್ರು ಏನಾದ್ರು ಮಾಡ್ತಾ ಇದ್ದಾರೆ? ಇಲ್ಲ, ಅದು ಯುದ್ಧ ಇದೆಯಲ್ಲ, ಯುದ್ಧ ನಮ್ಮ ಬ್ರೋಷರಲ್ಲಿ ನಾವು ತುಂಬಾ ಸ್ಪಷ್ಟವಾಗಿ ಹೇಳಿದೀವಿ, ಯುದ್ಧ ಅದು ಉಳ್ಳವರ ಆಟ. ಹೌದು. ಯುದ್ಧದ ಹಿಂದ್ಗಡೆ ಬರಿ ದೊಡ್ಡ ಒಂದು ವ್ಯಾಪಾರಿ ಸಂಚಿರುತ್ತೆ. ಅದು ತೈಲಭಾವಿ ಇರ್ಬೋದು, ಮತ್ತೊಂದು ಇರ್ಬೋದು, ಅಥವಾ ವೆಪನ್ ಡೀಲಿಂಗ್ ಇರ್ಬೋದು. ಇದ್ರ ಹಿಂದ್ಗಡೆ ಒಂದು ಬರಿ ದೊಡ್ಡ ವ್ಯಾಪಾರದ ಸಂಚಿರುತ್ತೆ. ಆದ್ರೆ ಈ ವ್ಯಾಪಾರದ ಸಂಚು ಹೊರ ಜಗತ್ತಿಗೆ ಗೊತ್ತಾಗೋದಿಲ್ಲ. ಹೊರ ಜಗತ್ತಿಗೆ ಅದು ಅಮೆರಿಕ ವರ್ಸಸ್ ಇರಾನ್ ಇನ್ನೇನೇನೋ ಸೂತ್ರಗಳು ಬರ್ತಾ ಇರುತ್ತೆ. ಹಾಗಾಗಿ ನೀವು ನೋಡಿ, ಇರಾನ್ನ ಅಧ್ಯಕ್ಷರ ಹತ್ಯೆ ಆದ ಕೂಡಲೇ ಆ ಇರಾನಿನ ಅಧ್ಯಕ್ಷರು ಯಾರು ಕೊಮೆನಿ ಅಂತ ಇದ್ರು, ಆತನ ಮೇಲೆ ಅವರ ದೇಶದೊಳಗಡೆ ಪರ ವಿರೋಧ ಇದ್ದೇ ಇರುತ್ತೆ. ಎಲ್ಲ ದೇಶದ ಆಡಳಿತ ಮಾಡ್ತಕ್ಕಂಥ ನಾಯಕರ ಮೇಲೆ ಆ ದೇಶದಲ್ಲಿ ಪರ ವಿರೋಧ ಪ್ರಮಾಣಗಳು ಹೆಚ್ಚು ಕಡಿಮೆ ಇರ್ಬೋದು, ಪರ ವಿರೋಧ ಇದ್ದೇ ಇರುತ್ತೆ. ಅದು ಟ್ರಂಪ್ ಹೊರತಲ್ಲ, ಅಥವಾ ಭಾರತದಲ್ಲಿರುವ ನಾಯಕತ್ವ ಹೊರತಲ್ಲ, ಅಥವಾ ಪಾಕಿಸ್ತಾನದಲ್ಲಿರೋ ನಾಯಕತ್ವವೂ ಹೊರತಲ್ಲ, ಎಲ್ಲ ಕಡೆಯೂ ಪರ ವಿರೋಧ ಇದ್ದೇ ಇರ್ತದೆ. ಆದರೆ ಈ ಎಲ್ಲ ಪರ ವಿರೋಧ ಇದ್ದಾಗ್ಲೂ ಸಹಿತ ನಾವೇನ್ ಮಾಡಿದ್ವಿ, ಕೊಮೇನಿ ಇರಾನ್ ಒಟ್ಟು ನಮ್ಮ ರಾಜತಾಂತ್ರ ಇದ್ರೊಳಗಡೆ, ವಿದೇಶಾಂಗ ನೀತಿ ಒಳಗಡೆ ನಮ್ಮ ಭಾರತದ ಸನ್ಮಿತ್ರರಾಗಿದ್ರು. ಆದ್ರೆ ಆ ದೇಶದಲ್ಲಿ ಅವರ ತೆಗೆದುಕೊಂಡಂತ ನಿಲುವುಗಳು, ಅವರು ಕೊಟ್ಟಂತ ಕಟ್ಟಾಜ್ಞೆಗಳು ಅಲ್ಲಿಯ ಜನರುಗಳಿಗೆ ತೊಂದರೆ ಆಗಿದ್ದಿದೆ, ಹಿಂಸೆ ಆಗಿದ್ದಿದೆ. ಆದ್ರೆ ಅದು ಆ ದೇಶದ ವಿಚಾರ. ಭಾರತಕ್ಕೆ ಆದ್ರೆ ನಾವೆಲ್ಲ ಏನ್ ಮಾಡಿದ್ವಿ, ಟ್ರಂಪ್ ಅವರು ರಾತ್ರಿ ಅವರನ್ನ ಹತರಾದ ಕೂಡಲೇ ನಾವೊಂದ್ ಸ್ವಲ್ಪ ಖುಷಿ ಪಟ್ಬಿಟ್ವಿ. ಓ ಹಿಂಗಾಯ್ತು, ಯಾಕೆ ಅಂತ ಖುಷಿ ಕಾರಣ ಇಲ್ಲ, ಲಾಜಿಕ್ ಇಲ್ಲ. ಆದ್ರೆ ಯಾವಾಗ ನಮ್ಮ ಮನೆ ಗ್ಯಾಸ್ ಸಿಲಿಂಡರ್ಗೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಾಯ್ತು, ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಅಂತ ಗೊತ್ತಾಯ್ತು, ಒಂದು ಗ್ಯಾಸ್ ಸಿಲಿಂಡರ್ ಅಷ್ಟೇ ಸಬ್ಜೆಕ್ಟ್, ತಕ್ಷಣ ಅಯ್ಯೋ ಯುದ್ಧ ಭೀಕರ ಅನ್ನಕ್ ಸ್ಟಾರ್ಟ್ ಮಾಡಿದ್ವಿ, ಯುದ್ಧ ಭೀಕರ ಅನ್ನಕ್ ಸ್ಟಾರ್ಟ್ ಮಾಡಿದ್ವಿ. ಭಾರತ ಸರ್ಕಾರವು ತಡವಾಗಿ ಆದ್ರೂ ಸಹಿತ ಇರಾನಿನ ಅಧ್ಯಕ್ಷರ ಹತ್ಯೆಯನ್ನ ಖಂಡಿಸ್ತಕ್ಕಂಥ ನಿರ್ಣಯವನ್ನ ತೆಗೆದುಕೊಳ್ತು. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ನಡಿಬಾರ್ದು. ಈಗ ವೆನೆಜುವೆಲಾದ ಅಧ್ಯಕ್ಷರನ್ನ ರಾತ್ರೋರಾತ್ರಿ ನಮ್ಮ ಮಲೆನಾಡಲ್ಲಿ ಈ ಕೋಳಿ ಹಿಡಿದಂಗೆ ಒಂದು ರಾಷ್ಟ್ರದ ಸಾರ್ವಭೌಮ ರಾಷ್ಟ್ರದ ಅಧ್ಯಕ್ಷನನ್ನ ಅಮೆರಿಕದ ಅಧ್ಯಕ್ಷರು ಹೊತ್ಕೊಂಡು ಹೋದ್ರು ಅಲ್ವೇ? ಹಾಗಾಗಿ ಆ ರೀತಿ ಎಲ್ಲ ಇರೋ ಹೊತ್ತಿನಲ್ಲಿ ಅದ್ರ ಹಿಂದ್ಗಡೆ ಯಾವ ಧರ್ಮನೂ ಇಲ್ಲ, ಅಥವಾ ಯಾವುದೋ ಒಂದು ಮತ ಪ್ರಚಾರದ ಇದು ಇಲ್ಲ. ಯುದ್ಧ
ಒಂದು ಉಳ್ಳವರ ಆಟ ಅದು. ಆ ಉಳ್ಳವರ ಆಟದಲ್ಲಿ ಯಾರು ಬಲಿ ಆಗ್ತಾರೆ ಅಂದ್ರೆ ಶ್ರೀಸಾಮಾನ್ಯರು ಬಲಿ ಆಗ್ತಾರೆ. ಹಾಗಾಗಿ ವಿಶ್ವದಲ್ಲಿ ಯುದ್ಧೋನ್ಮಾದಿಗಳು ತುಂಬಿದ್ದಾರೆ. ಯುದ್ಧದಿಂದ ಯಾವುದೇ ಹೊಸ ಸೃಷ್ಟಿ ಸಾಧ್ಯ ಇಲ್ಲ, ನಾಶ ನಮಗ್ ಕಾಣುತ್ತೆ. ಯಾವ ಸ್ವರೂಪದ ನಾಶಗಳನ್ನು ಬೇಕಾದ್ರೂ ನಾವು ಊಹೆ ಮಾಡ್ಕೊಳ್ಬೋದು. ಅದರಿಂದ ನಾಶ ಅಲ್ಲ, ಹೊಸ ಬದುಕು ಬರಬೇಕು. ಅದರಿಂದ ಒಂದು ಯುದ್ಧೋನ್ಮಾದದ ಮನಸ್ಸುಗಳನ್ನ ತಣಿಸ್ತಕ್ಕಂಥ ಕೆಲಸ ಆಗ್ಬೇಕು. ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜಮುಖಿ ಜನ ಎಲ್ಲರೂ ಸೇರಿ ಆ ಯುದ್ಧೋನ್ಮಾದದ ಪಿತ್ತದಿಂದ, ಅಪೀಮಿನಿಂದ ಹೊರಗೆ ಬರಬೇಕು ಅನ್ನೋದು ನಮ್ದೊಂದು ಆಶಯ. ಸರ್, ನೀವು ಆಗ್ಲೇ ಹೇಳಿದ್ರಿ ಒಂದು ಗಾದೆ ಮಾತಿದೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ. ಅದೇ ರೀತಿ ನೀವಾಗ್ಲೇ ಹೇಳಿದ್ರಿ ನಿಮ್ಮ ಸರ್ವ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಹೇಗೆ ಅಂದ್ರೆ ಎಲ್ಲರೂ ಕೂಡ ಒಂದು ಒಟ್ಟಾಗಿ ಮನುಷ್ಯ ಧರ್ಮ ಅನ್ನುವಂಥದ್ದನ್ನ ಪಾಲಿಸಬೇಕು ಅಂತ. ಈ ಒಂದು ಕಾರ್ಯಕ್ರಮದಲ್ಲಿ ಏನೆಲ್ಲ ಇರುತ್ತೆ ಸರ್? ಯಾಕಂದ್ರೆ ಮನುಷ್ಯನ್ಗೆ ನಾವು ಮೇಲು ಕೀಳು ಬಡವ ಇದು ಅಂತ ಯಾವುದೇ ಒಂದು ಕೀಳರಿಮೆ ಇಲ್ಲದೆ ಎಲ್ಲರೂ ಕೂಡ ನಾವು ಒಂದು ದಿನ ಒಳ್ಳೆ ರೀತಿಯಿಂದ ಇದೊಂದು ಹಬ್ಬ ಅನ್ನುವಂತಹ ರೀತಿಯಲ್ಲಿ ಆಚರಿಸಬೇಕು ಅನ್ನುವಂಥದ್ದು ನಿಮ್ಮ ಒಂದು ಧ್ಯೇಯವೇ? ಈ ಕಾರ್ಯಕ್ರಮದ ಮುಖ್ಯ ಒಂದು ಆಶಯ ಏನು ಸರ್? ಅಲ್ಲ, ಏನು ಅಂತಂದ್ರೆ ಯುದ್ಧದ ಸಂದರ್ಭದಲ್ಲಿ ಈ ಮಾತುಗಳನ್ನೆಲ್ಲ ನಾನು ನಿಮ್ಗೆ ಪೂರ್ವಪೇಟಿಕೆಯಾಗಿ ಹೇಳಿದೆ. ನಮ್ಮ ಸರ್ವ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಶೃಂಗೇರಿ ಕ್ಷೇತ್ರದ ಶಾಸಕರಾದಂತ ಶ್ರೀ ಟಿ.ಡಿ. ರಾಜೇಗೌಡರನ್ನ ನಾವು ಗೌರವ ಅಧ್ಯಕ್ಷರಾಗಿ ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ಅವರು ಈ ಸಮತಾ ಮಮತಾ ವಿಚಾರದಲ್ಲಿಗೆ ನಮ್ಮಗಳ ಜೊತೆಗೆ ಅವರಿಗೊಂದು ಸ್ಪಷ್ಟತೆ ಇದೆ, ನಂಬಿಕೆ ಇದೆ. ಆ ಕಾರಣಕ್ಕಾಗಿ ಅವರನ್ನ ನಾವು ಗೌರವ ಅಧ್ಯಕ್ಷರಾಗಿ ಇಟ್ಕೊಂಡಿದ್ದೀವಿ. ಹಿರಿಯರಾದಂತ ಅಸ್ಕೋಟ್ ನಾಗೇಶ್ ಅವ್ರನ್ನ ಅಧ್ಯಕ್ಷರಾಗಿ ಇಟ್ಕೊಂಡು ಮತ್ತು ಬೇರೆ ಬೇರೆ ಸಮಾಜದ ಬಂಧುಗಳನ್ನ, ಬೇರೆ ಬೇರೆ ವ್ಯಕ್ತಿಗಳನ್ನ ಎಲ್ಲರನ್ನೂ ಅದರೊಳಗೆ ಸೇರಿಸತಕ್ಕಂಥ ಕೆಲಸ ನಾವು ಮಾಡಿ ಆ ಕಾರ್ಯಕ್ರಮ ಬರೀ ಒಂದು ಏನೋ ರಾಜಕೀಯ ಭಾಷಣ, ರಾಜಕೀಯ ವೇದಿಕೆಯ ಕಾರ್ಯಕ್ರಮ ಆಗ್ಬಾರ್ದು. ನಾವು ಅದಕ್ಕೆ ಒಂದು ಸ್ಪಷ್ಟತೆನ ಇಟ್ಕೊಂಡಿದ್ದೀವಿ. ಏನು ಸ್ಪಷ್ಟತೆ ಅಂತಂದ್ರೆ, ನಾವು ಅವತ್ತು ಮೇ 3ನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ಒಂದು ಮೆರವಣಿಗೆ ಮಾಡ್ತೀವಿ. ಆ ಮೆರವಣಿಗೆ ಯಾರಿಗೋ ಧಿಕ್ಕಾರ, ಯಾರಿಗೋ ಜೈಕಾರದ ಕಾರ್ಯಕ್ರಮ ಅಲ್ಲ. ನಮ್ಮೊಳಗೆ ನಮ್ಮನ್ನ ಹುಡುಕಿಕೊಳ್ಳುವ, ಎಲ್ಲರೂ ಒಂದಾಗಿ ಭಾರತದ ರಾಷ್ಟ್ರಧ್ವಜದ ಕೆಳಗಡೆ ಕೇಸರಿ ಬಿಳಿ ಹಸಿರು ನಡುವೆ ಶಾಂತಿಯ ಅಶೋಕ ಚಕ್ರ ಇರುವ ಭಾರತದ ರಾಷ್ಟ್ರಧ್ವಜದ ಕೆಳಗಡೆ ಎಲ್ಲ ಬಣ್ಣಗಳ ಧ್ವಜಗಳನ್ನು ಹಿಡಿದುಕೊಂಡು, ಎಲ್ಲ ಬಣ್ಣಗಳ ಶಾಲುಗಳನ್ನು ಹಾಕೊಂಡು ನಾವು ವಿವಿಧತೆಯಲ್ಲಿ ಏಕತೆ ಅನ್ನೋದೇ ನೀವು ಶಾಲೆಯಲ್ಲಿ ಕಲ್ತಿದ್ದು. ಅದನ್ನ ಮತ್ತೊಮ್ಮೆ ಸಮಾಜದೊಳಗೆ ಸಾರ್ತಾ, ಯಾವುದೇ ಒಂದು ಬಣ್ಣ, ಯಾವುದೇ ಒಂದು ಬಾವುಟ ಯಾವುದೋ ಧರ್ಮಕ್ಕೂ ಇಲ್ಲ, ಯಾವುದೋ ಒಂದು ಧರ್ಮಕ್ಕೆ ಯಾವುದೋ ಒಂದು ಬಣ್ಣ ಮೀಸಲಾಗಲು ಇಲ್ಲ ಅಲ್ವಾ? ಮತ್ತು ಒಂದು ಧರ್ಮಕ್ಕೂ ಒಂದು ಬಣ್ಣ ಇರೋದು ಇಲ್ಲ. ಹಾಗಾಗಿ ದೇಶದ ವೈವಿಧ್ಯತೆಯನ್ನು ಸಾರಿ ಹೇಳಲಿಕ್ಕೆ ಎಲ್ಲ ಬಣ್ಣಗಳ ಧ್ವಜಗಳನ್ನು ಹಿಡ್ಕೊಂಡು ಒಂದು ಆಕರ್ಷಕವಾದಂತ ಕಲಾ ತಂಡಗಳ ಜೊತೆಗೆ ಆ ಮೆರವಣಿಗೆ ನಡೆಯುತ್ತೆ. ಅಂದ್ರೆ ಉತ್ಸವದ ಮೆರವಣಿಗೆ ನಡೆಯುತ್ತೆ. ಮತ್ತು ಅಲ್ಲೆಲ್ಲವೂ ಸಹಿತ ದೇಶದ ಪರವಾಗಿರ್ತಕ್ಕಂಥ, ನಮ್ಮ ಮನುಷ್ಯರ ಬದುಕಿನ ಪರವಾಗಿರ್ತಕ್ಕಂಥ ಘೋಷವಾಕ್ಯಗಳನ್ನು ಹಿಡಿದು ನಮ್ಮನ್ನ, ಈ ಭಾರತವನ್ನ ಪ್ರಭಾವಿಸಿರ್ತಕ್ಕಂಥ ಸಂತ ಮಹಂತ ಹೋರಾಟಗಾರಗಳ ಅಥವಾ ಉದ್ಧಾಮ ಸಾಹಿತಿಗಳ ಭಾವಬಿಂಬಗಳನ್ನು ಹಿಡಿದು, ಅವರ ಘೋಷಣೆಗಳನ್ನು ಹಿಡಿದು ಸಮಾಜ ಸುಧಾರಕರು ಬಂದಿದ್ದಾರೆ ಅಲ್ವೇ? ಅದು ತ್ರಿಮತಾಚಾರ್ಯರಿಂದ ಹಿಡಿದು ನಾರಾಯಣ ಗುರು ಅವರಿಂದ ಹಿಡಿದು, ಬಸವಣ್ಣವರಿಂದ ಹಿಡಿದು, ಅಕ್ಕ ಮಹಾದೇವಿಯಿಂದ ಹಿಡಿದು, ಅಥವಾ ಮಹಾರಾಷ್ಟ್ರದ ಪುಲೆಯಿಂದ ಹಿಡಿದು, ಇಂತಹ ಎಲ್ಲರ ವಿಚಾರಗಳನ್ನ ಹಿಡ್ಕೊಂಡು, ಗಾಂಧಿ ಅಂಬೇಡ್ಕರ್ ಅವರಿಂದ ಹಿಡ್ಕೊಂಡು ನಾವು ಆ ಮೆರವಣಿಗೆಯನ್ನ ಮಾಡ್ತೇವೆ. ಆ ಮೆರವಣಿಗೆ ತದನಂತರ ಕೊಪ್ಪದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣಕ್ಕೆ ಬಂದು ತಲುಪುತ್ತೆ. ಆ ಕ್ರೀಡಾಂಗಣಕ್ಕೆ ಬಂದ್ಮೇಲೆ ಏನು, ಅದು ರಾಜಕೀಯ ಸಭೆ ಆಗೋದಿಲ್ಲ. ಅಲ್ಲಿ ಒಂದು ವಿಚಾರ ಅಭಿವ್ಯಕ್ತಿ ಆ ಕಾರ್ಯಕ್ರಮ, ಸಾಂಸ್ಕೃತಿಕ ಸಂಗಮ, ಕೆಲವು ಸಾಧಕರುಗಳಿಗೆ ಸನ್ಮಾನ ಬಹುಮಾನ, ಆಮೇಲೆ ಅದಾದ್ಮೇಲೆ ನಾವೆಲ್ಲರೂ ನಿರ್ಣಯಗಳ ಮಂಡನೆ. ಅಂದ್ರೆ ನಿರ್ಣಯ ಅಂದ್ರೆ ಏನು, ಎಲ್ಲ ಒಂದ್ ಸಭೆ ಮಾಡಿ ಹೋಗ್ಬಿಟ್ರೆ ಆಗ್ಲಿಲ್ಲ. ನಾವು ಬೇರೆ ಬೇರೆ ಸಭೆಗಳು ನಡೆದಿದೆ, ಹೋಗ್ಬಿಟ್ರೆ. ಆದ್ರೆ ಆ ಸಭೆ ಒಳಗಡೆ ನಮ್ಗೆ ನಾವ್ ಯಾವ ವ್ಯಾಪ್ತಿ ಇಟ್ಕೊಂಡು ಮಾಡ್ತಿದೀವಿ, ಈ ವ್ಯಾಪ್ತಿಯ ಜನರ ಭವಿಷ್ಯಕ್ಕೆ, ಯುವಕರ ಬದುಕಿಗೆ ಒಳ್ಳೇದಾಗೋದಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಏನ್ ಬೇಕು ಅವೆಲ್ಲವನ್ನ ನಿರ್ಣಯವನ್ನ ಸೇರಿದ ಜನರಿಂದನೇ ಮಂಡಿಸ್ತೀವಿ. ಮಂಡಿಸೋದು ಯಾರಿಗೆ? ಸರ್ಕಾರಗಳಿಗೆ ತಲುಪಬೇಕು, ಜನರಿಗೆ ಗೊತ್ತಾಗಬೇಕು. ಜನ ಅವರ ಆದ್ಯತೆ ವಿಚಾರಗಳು ಏನು ಅನ್ನೋದನ್ನ ಮಾಡ್ಬೇಕು. ನಾವು ಇತ್ತೀಚೆಗೆ ಈ ಕಾರಣಕ್ಕಾಗಿ ಒಂದು ಮಹಿಳೆಯರ ಸಮ್ಮೇಳನ ಇಟ್ವಿ. ನಮ್ಮ ಅಕ್ಕಂದ್ರು ತಾಯಂದ್ರೆಲ್ಲ ಕಾರ್ಯಕ್ರಮದಲ್ಲಿ ಸೇರಿದವರು ಅವ್ರಗಳ ಹತ್ರ ಅಭಿಪ್ರಾಯ ಕೇಳಿದ್ವಿ. ಒಬ್ರು ಹೆಣ್ಮಗಳು ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ರು ಅಂದ್ರೆ, ಸರ್
ಬಯಲು ಮೇಲೆ ಮಳೆ ಕಷ್ಟ ಇದೆ, ಹೌದು. ನೀರಿನ ಹರಿವು ಕಷ್ಟ ಇದೆ. ಇದೆಲ್ಲ ಇದ್ದು ಸಹಿತ ಬಯಲ್ನಾಡಲ್ಲಿ ನೆಮ್ಮದಿಯ ವಾತಾವರಣಕ್ಕೆ ಕಾರಣ ಆಗಿರೋದ್ರಲ್ಲಿ ಏನಂದ್ರೆ ಅಲ್ಲಿರ್ತಕ್ಕಂಥ ಕ್ಷೀರ ಕ್ರಾಂತಿ, ಹೌದು. ಕ್ಷೀರೋದ್ಯಮ. ಹೇಗೆ ಅವ್ರು ಹೇಳಿದ್ರು, 2 ಹೊತ್ತು ದಿನಕ್ಕೆ ಆದಾಯ ಬಂದ್ಬಿಡುತ್ತೆ ಅವರಿಗೆ. ಬೆಳಗ್ಗೆ ಹಾಲು ಕೊಟ್ಕೊಳ್ಳೋ ಒಂದ್ಸತಿ ಆದಾಯ, ಸಂಜೆ ಹಾಲು ಕೊಟ್ಕೊಳ್ಳೋ ಒಂದು ಆದಾಯ. ಬಟ್ ಅದು ನಮ್ಮ ಭಾಗದಲ್ಲಿ ನಾವು ನೋಡಕ್ ಆಗ್ತಿಲ್ಲ. ಹೌದು. ನಮ್ಗೆ ವಿಪುಲವಾದಂತಹ ಹಸಿರು ಸಂಪತ್ತಿದೆ. ಹೌದು. ಆದ್ರಿಂದ ಇಲ್ಲೇನಾಗ್ಬೇಕು, ಒಂದು ಚಿಕ್ಕಮಗಳೂರು ಜಿಲ್ಲೆಗೆ ಪ್ರತ್ಯೇಕವಾದಂತ ಡೈರಿ ಆಗ್ಬೇಕು. ಹೌದು. ಆ ಡೈರಿಯ ಆಧಾರದಲ್ಲಿ ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬೇಕು. ಇಂತಹ ಕನಸುಗಳನ್ನ ಇಟ್ಕೊಂಡು ನಿರ್ಣಯ ಮಾಡ್ತೀವಿ. ಚಿಕ್ಕಮಗಳೂರು ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದಿದೆ. ಈ ಶೃಂಗೇರಿ ಕ್ಷೇತ್ರದವ್ರು ಸೇರಿ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದರಿಂದ ನಾವು ಒಂದ್ ಸಭೆಗೆ ಸೇರಿದಾಗ ಒಬ್ರು ಹಿರಿಯರು ಸಲಹೆ ಕೊಟ್ರು. ಇಲ್ಲಿ ಕಮಂಡಲ ಗಣಪತಿ ದೇವಸ್ಥಾನದಲ್ಲಿ ಯುಗಾದಿಯ ದಿನ ಸಭೆ ಸೇರಿದಾಗ ಒಬ್ರು ಸಲಹೆ ಕೊಟ್ರು, ಸರ್ ಈ ಊರಿಗೆ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಕೇಳೋಣ. ಈ ರೀತಿಯ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ನಿರ್ಣಯಗಳನ್ನು ಮಂಡಿಸ್ತೀವಿ. ಸಾಮಾನ್ಯವಾಗಿ ಒಂದು 10 ನಿರ್ಣಯಗಳನ್ನ ಯೋಚನೆ ಮಾಡಿದ್ವಿ. ಅದು ಬೇರೆ ಬೇರೆ ವ್ಯಕ್ತಿಗಳು ನಿರ್ಣಯ ಮಂಡಿಸ್ತಾರೆ, ಅದನ್ನ ಜನ ಅನುಮೋದಿಸ್ತಾರೆ. ಜನ ಆ ಮುಖ್ಯನ ಉಳಿದ ಚರ್ಚೆಗಳು ಬಿಡಿ, ನಮ್ಮೆಲ್ಲರಿಗೂ ಬದುಕಿಗೆ ಒಳ್ಳೇದಾಗ್ತಕ್ಕಂಥ ಜನರಿಂದ ಜನರಿಗೋಸ್ಕರ ಆಗುವಂತಹ ಕಾರ್ಯಕ್ರಮ ಆ ರೀತಿ ಆಗ್ಬೇಕು. ಜನ ಸಮುದಾಯದ ನಡುವೆ ಇಂತಹ ವಿಚಾರಗಳು ಮುನ್ನೆಲೆಗೆ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ. ನಾವೆಲ್ಲರೂ ಒಂದೇ ಅನ್ನುವಂತ. ನಾವೆಲ್ಲರೂ ಒಂದೇ, ನಮ್ಮೆಲ್ಲರೂ ಒಂದಾಗಿ ಬದುಕೋದಕ್ಕೆ ಏನಾಗ್ಬೇಕು, ಉದ್ಯೋಗ ಬೇಕು, ಇಲ್ಲಿಗೆ ಆರ್ಥಿಕ ಸಂಪತ್ತು ಬರಬೇಕು, ಯುವಕರಿಗೆ ಇಲ್ಲಿ ಭವಿಷ್ಯದಲ್ಲಿ ಭರವಸೆ ಮಾಡಬೇಕು. ಇಲ್ಲಿಯ ತುಂಬಾ ಜನ ತಾಯಂದ್ರ ಅವತ್ತು ಸಭೆಗೆ ಬಂದವರು ಸಲಹೆ ಕೊಟ್ರು, ಏನು ಇದು ಇದ್ರ ಬಗ್ಗೆ ವ್ಯಾಲ್ಯೂ, ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗೆ ವ್ಯಾಲ್ಯೂ ಆಡೆಡ್ ಆಗ್ತಕ್ಕಂಥ ಇಂಡಸ್ಟ್ರೀಸ್ ಬರಬೇಕು ಅಲ್ವೇ. ಈ ಭಾಗದಲ್ಲಿ ಒಳ್ಳೆಯ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಬರಬೇಕು. ನಿವೇಶನ ರಹಿತರು ತುಂಬಾ ಜನ ಇದ್ದಾರೆ. ಆ ನಿವೇಶನ ರಹಿತರಿಗೆ ನಿವೇಶನ ಸಿಗ್ತಕ್ಕಂಥ ಕಾರ್ಯಕ್ರಮಕ್ಕೆ ಜಾಗ ಬೇಕು. ಅದೇ ರೀತಿ ಈಗ AI ಬರ್ತಾ ಇದೆ, ಅದರಿಂದ ಬಹಳಷ್ಟು ಒಂದು ಯುವ ಜನಾಂಗದವರು ಹೊಸ ಹುಡುಕಾಟವನ್ನ ಪ್ರಾರಂಭ ಮಾಡ್ತಕ್ಕಂಥ ವೇದಿಕೆ. ಹಾಗಾಗಿ ಅದ್ ನಾನು ಹೇಳಿದೆ, ಅದೇನೋ ಒಂದು ರಾಜಕೀಯ ಪಕ್ಷದ ಸಭೆ ಅಲ್ಲ. ಜನ ಸೇರ್ತಾರಂತ ನಿರೀಕ್ಷೆ ಇದೆ ನಮ್ಗೊಂದು 5,000ದವರಿಗೆ. ಜನ ಸ್ವಯಂ ಸ್ಫೂರ್ತಿಯಿಂದ ಬರ್ತಾರೆ. ರಾಜಕೀಯ ಪಕ್ಷದ ಸಭೆ ಕರ್ಕೊಂಡ್ ಬಂದಂಗೆ ಜನರನ್ನ ವೆಹಿಕಲ್ ತುಂಬಿಸಿ ಕರ್ಕೊಂಡ್ ಬರೋದಿಲ್ಲ. ಜನ ಸ್ವಯಂ ಸ್ಫೂರ್ತಿಯಿಂದ ಬರ್ಬೇಕು, ವಿಚಾರವನ್ನ ಮೆಚ್ಚಿ ಬರ್ಬೇಕು ಅನ್ನೋ ಕಾರಣಕ್ಕಾಗೆ ನಾವು ಆ ಪ್ರಚಾರ ಪತ್ರವನ್ನ ಶೃಂಗೇರಿ ಕ್ಷೇತ್ರಾದ್ಯಂತ ಅದನ್ನ ಬಿಡಿ ಬಿಡಿಯಾಗಿ ಅಲ್ಲಲ್ಲಿ ಮರುಬಿಡುಗಡೆ ಮಾಡ್ತಾ ಇದೀವಿ. ಅಂದ್ರೆ ಜನ ಸಮುದಾಯದ ಧ್ವನಿಯಾಗಿ ಅದು ಬರ್ಬೇಕು. ಅದ್ರ ಹಿಂದ್ಗಡೆ ಯಾವುದೋ ಒಂದು, ನನಗೂ ಒಂದು ರಾಜಕೀಯ ಪಕ್ಷ ಇದೆ, ನಾನು ಒಂದು ರಾಜಕೀಯ ಪಕ್ಷವನ್ನು ಪ್ರತಿನಿಧಿಸ್ತೀನಿ. ಆದರೆ ಒಟ್ಟಂದದ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ತಿರುವಾಗ ರಾಜಕೀಯ ಅನ್ನೋದು ಮುನ್ನೆಲೆ ಆಗ್ಬಾರ್ದು, ಅದು ಮುನ್ನೆಲೆಯ ವಿಚಾರ ಆಗ್ಬಾರ್ದು. ಸಾಮಾಜಿಕತೆ, ಸಾಮಾಜಿಕ ಬದ್ಧತೆ, ನಮ್ಗಿರಬಹುದಾದಂಥ ಸಾಂಸ್ಕೃತಿಕ ಸಭ್ಯತೆ ಇದೆಯಲ್ಲ, ಅದು ಅಲ್ಲಿ ಮುನ್ನೆಲೆಗೆ ಬರಬೇಕು ಅನ್ನುವಂಥದ್ದು ನಮ್ಮ ಯೋಚನೆ. ಬಹಳಷ್ಟು ಒಂದು ಒಳ್ಳೆಯ ವಿಚಾರಗಳನ್ನ ನಿಮ್ಮಿಂದ ನಾವಿವತ್ತು ತಿಳ್ಕೊಂಡ್ವಿ ಸರ್. ಅದೇ ರೀತಿ ನೀವಾಗ ಹೇಳಿದ್ರಿ, ನಮ್ಮ ಒಂದು ಯುವ ಜನಾಂಗಕ್ಕೆ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಸ್ಫೂರ್ತಿ ಆಗ್ಬೇಕು. ನಮ್ಮ ಒಂದು ಯುವ ಜನಾಂಗ ಒಂದು ಒಳ್ಳೆಯ ರೀತಿಯಿಂದ ಸಾಗಬೇಕು ಅಂದ್ರೆ ಇಂತಹ ಒಂದು ಉತ್ತೇಜನಕಾರಿ ಕಾರ್ಯಕ್ರಮ ಮುಂದುವರಿಲೇಬೇಕು ಅಂತ ನೀವೊಂದು ನಮ್ಮ ಒಂದು ಯುವ ಪೀಳಿಗೆಗೆ ಏನಂತ ಹೇಳ್ತೀರಿ? ಇಂದಿನ ದಿನಗಳಲ್ಲಿ ಬಹಳಷ್ಟು ಒಂದು ಯುವ ಜನಾಂಗಗಳು ಮಾದಕ ವಸ್ತುಗಳಿಗಾಗಿರ್ಬೋದು, ಮೊಬೈಲ್ಗಳಿಗಾಗಿರ್ಬೋದು, ಈಗಿನ ಮಕ್ಕಳು ಕೂಡ ಒಂದು ಹೇಗೆ ಅಂದ್ರೆ ಅಪ್ಪ ಅಮ್ಮ ಊಟ ಮಾಡಿಸ್ಬೇಕು ಅಂದ್ರೆ ಮೊಬೈಲ್ ಇರ್ಲೇಬೇಕು. ಈಗ ಅಪ್ಪ ಅಮ್ಮನ್ಕಿಂತ ಜಾಸ್ತಿ ಮಕ್ಕಳು ಕೇಳೋದು ಮೊಬೈಲ್ನೇ. ಇಂತಹ ಒಂದು ನಮ್ಮ ಒಂದು ಸಮಾಜ ಬದಲಾಗ್ತಾ ಇದೆ. ಇದಕ್ಕೇನು ಅಂದ್ರೆ ನಾವೆಲ್ಲರೂ ಕೂಡ ಶ್ರಮ ವಹಿಸಲೇಬೇಕು. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ಯಾರು ಅಜ್ಜ ಅಜ್ಜಿ ತಂದೆ ತಾಯಿ ಅನ್ನುವಂತಹ ನಂಟೆಲ್ಲದೂ ಕೂಡ ಬಿಟ್ಟು ಹೋಗ್ತದೆ. ಇಂತಹ ಒಂದು ಕಾಲಘಟ್ಟದಲ್ಲಿ ನಮ್ಮ ಯುವ ಜನಾಂಗಕ್ಕೆ ನೀವು ಹೇಳುವಂತಹ ಮಾತೇನು ಸರ್? ಅಲ್ಲ, ಒಂದು ಅಂದ್ರೆ ಅದೇನೋ ಜೆನ್ಸಿ ಜನರೇಷನ್ ಅಂತ ಈಗ 1996 ಇರ್ಬೇಕು, 1996 ಇಂದ ಬಂದಿರತಕ್ಕಂಥ ಜನರೇಷನ್ ಅನ್ನ ಜೆನ್ಸಿ ಜನರೇಷನ್ ಅಂತ ಏನೋ ಕರೀತಾ ಇದ್ದಾರೆ. ಈಗಿರ್ತಕ್ಕಂಥ ಜನರೇಷನ್ ಅಲ್ಲಿ ನೀವು ತುಂಬಾ ನೋಟ್ ಮಾಡಿದ ಹಾಗೆ ನಮ್ಮ ಕಾಲೇಜ್ ಕ್ಯಾಂಪಸ್ಗಳು, ವಿದ್ಯಾಸಂಸ್ಥೆಗಳು ಇವತ್ತು ಸೇಫ್ ಅಲ್ಲ. ಯಾಕೆ ಅಂತಂದ್ರೆ ನೀವು ಪ್ರಸ್ತಾಪ ಮಾಡಿದಂಗೆ ಡ್ರಗ್ ಮಲ್ನಾಡನ್ನ ಎಂಟ್ರಿ ಕೊಟ್ಟಿದೆ. ನಾವು ಈ ಮಲ್ನಾಡು ಕರಾವಳಿ ಜನಪರ ಒಕ್ಕೂಟದ ಬಗ್ಗೆ ಆದಿಚುಂಚನಗಿರಿ ಮಠದ ಸಭಾಂಗಣದಲ್ಲಿ ವಿಜಯನಗರ ಬೆಂಗಳೂರಿನಲ್ಲಿ ನಾವು ದುಂಡು ಮೇಜಿನ ಸಭೆಯನ್ನು ಮಾಡಿದ್ವಿ. 4-5 ವರ್ಷಗಳ ಹಿಂದೆ ದುಂಡು ಮೇಜಿನ ಸಭೆ ಮಾಡಿದ್ವಿ. ಈ ನಮ್ಮ ಕಾರ್ಯವ್ಯಾಪ್ತಿಯ 6 ಜಿಲ್ಲೆಗಳಿಂದ ಆಯ್ದ ವ್ಯಕ್ತಿಗಳನ್ನ ಕರೆಸಿದ್ವಿ. ನಮ್ಮ ಪೈಲಟ್ ಪ್ರೋಗ್ರಾಮ್ಗಳಿಗೆ ಅದು ಒಂದು ಅವತ್ತು ನಿರ್ಣಯವನ್ನು ಮಂಡಿಸಿ ಸರ್ಕಾರಕ್ಕೆ ಕಳಿಸಿದ್ವಿ. ಈ ರೀತಿ ಆಗ್ತಾ ಇದೆ. ಸರ್ಕಾರನು ಈಗ ಜನಜಾಗೃತಿಯನ್ನ ಮಾಡ್ತಾ ಇದೆ ಡ್ರಗ್ಸ್ ಬಗ್ಗೆ. ಅದು ಬರ್ತೀವಿ ನೀವು ಅಲ್ಲಿ ನಾವು ನೋಡ್ತಾ ಇದೀವಿ. ಡ್ರಗ್ಸ್
ಏನು ಯಾರೋ ಉಪಯೋಗಿಸ್ತಿರೋರ್ನ ಹಿಡಿದಿರೋದನ್ನ ನೀವು ನೋಡಿದಿರಿ. ಹೌದು ಹೌದು ನನ್ನ ಪ್ರಶ್ನೆ ಅದಲ್ಲ, ಹಿಡಿತಾ ಇದ್ದಾರೆ ಪೊಲೀಸರು, ಮೂಲ ಯಾಕೆ ಕೈ ಹಾಕ್ತಿಲ್ಲ? ಹೌದು ಖಂಡಿತ. ಅದು ಮೂಲ ಎಲ್ಲಿದೆ? ಮೂಲ ಎಲ್ಲಿದೆ ಅಂದ್ರೆ ಪ್ರಭಾವಿಗಳ ಕೈಲಿದೆ. ಹೌದು ಇದಕ್ಕೆ ಜನಜಾಗೃತಿಯನ್ನು ಮಾಡೋದು ನಮ್ಮ ಉದ್ದೇಶ. ಹೌದು ಅದ್ರ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿಂದ ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ನಾವು ನಿರ್ಣಯವನ್ನ ಕೈಗೊಳ್ತಾ ಇದ್ದೀವಿ. ಮತ್ತು ನೀವು ಏನು ಅಂದ್ರೆ ದ್ವೇಷ ಅನ್ನೋದು ವಿಪರೀತವಾಗಿದೆ. ಹೌದು ಕನ್ನಡದ ಸಿನಿಮಾಗಳು ನೋಡಿ, ಹಿಂದೆ ರಾಜ್ಕುಮಾರ್ ಸಿನಿಮಾ ಸಂಪತ್ತಿಗೆ ಸವಾಲ್ ಅಂತ ಬರ್ತಾ ಇತ್ತು ಅಲ್ವೇ, ಬಂಗಾರದ ಮನುಷ್ಯ ಬಂತು. ಆ ಕಾರಣಕ್ಕಾಗಿ ನಗರದಲ್ಲಿದ್ದ ಜನ ಹಳ್ಳಿಗೆ ಬರೋ ಪ್ರಯತ್ನ ಮಾಡಿದ್ರು. ಈಗ KD ನಂಬರ್ 1 ಈ ಸಿನಿಮಾದಲ್ಲಿ ಸುತ್ತಿಗೆ, ಕತ್ತಿ, ತಲವಾರು, ಬಾಂಬು ಸ್ಫೋಟ ಆಗದ್ ನೋಡಿದ್ರೆ ಅದಿಲ್ಲದೆ ಯಾವ್ದಾರ ಒಂದು ಪೋಸ್ಟರ್ ನಿಮ್ಗೆ ನೋಡಕ್ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಈ ಕಾಲಘಟ್ಟ ಹಂಗಾಗಿದೆ. ಸೊ ಅದಕ್ಕೆ ಅದಲ್ಲ, ಹೀಗಿದ್ರೆ ಚಂದ ಅಂತ ಹೇಳೋದಕ್ಕೋಸ್ಕರನೇ ಈ ಕಾರ್ಯಕ್ರಮ ನಾನು ಮಾಡ್ತಾ ಇದ್ದೀನಿ. ಆ ಕಾರ್ಯಕ್ರಮದಲ್ಲಿ ಒಟ್ಟು ಒಂದು ಯುವ ಸಮುದಾಯ ಇದೆಯಲ್ಲ, ಅದು ನಮ್ಮ ಬ್ರೋಷರ್ ಅಲ್ಲಿ ನೀವು ಗಮನಿಸಿದಿರಲ್ಲ ಗೊತ್ತಿಲ್ಲ, ನಮ್ಮ ಭಗತ್ ಸಿಂಗ್ ಅವರ ಒಂದು ಕೋಟನ್ನು ಹಾಕಿದ್ವಿ. ಆ ಭಗತ್ ಸಿಂಗ್ ಹೇಳ್ತಾರೆ, ಬರೀ ಯುವಕರು ನಾವು ದೇಶಭಕ್ತರು ಅಂತ ಘೋಷಿಸ್ಕೊಂಡ್ರೆ ಸಾಲದು, ದೇಶದಲ್ಲಿ ಏನಾಗ್ತಿದೆ, ಏನಾಗಬಹುದು, ಏನಾಗ್ತಾ ಇದೆ, ನಮಗೇನಾಗ್ಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂತ, ಇಂದಿನ ಮತ್ತು ಹಿಂದಿನ ಒಂದು ಭವಿಷ್ಯದ ಬಗ್ಗೆ ಇತಿಹಾಸವನ್ನ ಬರಿಬೇಕು. ಹೌದು, ಅದು ಭಗತ್ ಸಿಂಗ್ ಹೇಳಿದ್ದು. ಸ್ವಾಮಿ ವಿವೇಕಾನಂದ ಏನ್ ಹೇಳಿದ್ರು, ಅವ್ರು ಸ್ವಾಮಿ ವಿವೇಕಾನಂದ್ರನ್ನ ನಾವು ಜಗತ್ತಿನ ಸಂತ, ಅವ್ರನ್ನ ನಾವು ಅವ್ರನ್ನ ಯಾವ್ದೋ ಒಂದು ದೇಶಕ್ಕೆ ಇದಕ್ಕೆ ಸೀಮಿತ ಮಾಡಂಗಿಲ್ಲ. ಅವ್ರು ಕರೆ ಕೊಟ್ಟಿದ್ದು ಇಡೀ ಜಗತ್ತಿಗೆ, ಮಾನವ ಧರ್ಮಕ್ಕೆ. ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿ ನಾವು ಪೋಸ್ಟರ್ ಹಾಕ್ಬಿಡ್ತಿದೀವಿ. ಅವ್ರು ಯಾಕಾಗಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಹೇಳಿದ್ರು ಅನ್ನೋದು ನಾವು ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ಅವ್ರು ಹೇಳಿದ್ದು ಅಸ್ಪೃಶ್ಯತೆಯ ವಿರುದ್ಧ, ಬಡತನದ ವಿರುದ್ಧ, ಅಸಮಾನತೆಯ ವಿರುದ್ಧ, ಅಕ್ಷರ ಕ್ರಾಂತಿಯನ್ನು ಮಾಡಬೇಕು ಅನ್ನೋದ್ರ ವಿರುದ್ಧ, ಜನ ಹಸಿವಿನಿಂದ ಸಾಯ್ತಾ ಇರೋದ್ರ ವಿರುದ್ಧ. ಇದಕ್ಕೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಸ್ವಾಮಿ ವಿವೇಕಾನಂದ್ರ ಕರೆ ಕೊಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದ್ರ ಕೃತಿ ಶ್ರೇಣಿಗಳ ಆಧಾರದಲ್ಲಿ, ರಾಮಕೃಷ್ಣ ಆಶ್ರಮ ತಂದಿರ್ತಕ್ಕಂಥ ಪುಸ್ತಕ ಕೃತಿ ಶ್ರೇಣಿಯ ಆಧಾರದಲ್ಲಿ ನಾವು ಸ್ವಾಮಿ ವಿವೇಕಾನಂದರನ್ನ ಅರ್ಥ ಮಾಡ್ಕೋಬೇಕು. ಇಂತಹ ಕೆಲವು ಘೋಷಣೆಗಳ ಆಧಾರದಿಂದಲ್ಲ, ಅದು ಯುವ ಸಮುದಾಯಕ್ಕೆ ಸ್ಫೂರ್ತಿ ಆಗ್ಬೇಕು. ಆ ಯುವ ಸಮುದಾಯ ಹೊಸ ಚೇತನದಿಂದ, ಹೊಸ ಒಂದು ವಿಚಾರದಿಂದ ಹೊರಗೆ ಬರಬೇಕು. ಗೊಡ್ಡುತನಕ್ಕೆ ನಮ್ಮನ್ನ ಎಳ್ಕೊಂಡು ಹೋಗ್ತಕ್ಕಂಥ ಒಂಥರ ಸ್ಥಾಪಿತ ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ಇದೊಂದು ವ್ಯಕ್ತಿನಿಷ್ಠ ಒಕ್ಕೂಟ ಅಲ್ಲ, ಖಂಡಿತ ಅಲ್ಲ. ಈ ಒಕ್ಕೂಟ ವಿಚಾರನಿಷ್ಠವಾದಂತ ಒಕ್ಕೂಟ, ವಿಚಾರನಿಷ್ಠವಾದ ಒಕ್ಕೂಟ. ನೀವು ಆ ಬ್ರೋಷರ್ ಅನ್ನು ಗಮನಿಸಿದಿರಿ, ಅಲ್ಲಿ ಯಾವುದೇ ರಾಜಕೀಯ ನಾಯಕರುಗಳ ಫೋಟೋನು ಹಾಕೊಂಡಿಲ್ಲ, ನಮ್ದು ಯಾರ್ದು ಫೋಟೋನು, ಅದು ಸಾಧು ಸಂತರು ವಿಚಾರಗಳ ಆಧಾರದ ಮೇಲೆ ಸಮಾಜಕ್ಕೆ ಏನ್ ಬೇಕು ಅಂತಹ ವೈಚಾರಿಕ ಬುನಾದಿಗಳನ್ನ ಹಾಕುವಂಥದ್ದು. ವ್ಯಕ್ತಿನಿಷ್ಠ ಒಕ್ಕೂಟಗಳನ್ನ ನಾವು ಕಟ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ, ಅದನ್ನ ಕಟ್ಟೋದೇನು ಕಷ್ಟ ಅಲ್ಲ, ಆದ್ರೆ ಬೇಕಾಗಿಲ್ಲ. ಅದರಿಂದ ವಿಚಾರನಿಷ್ಠವಾಗಿರ್ತಕ್ಕಂಥ, ಬಹುತ್ವನಿಷ್ಠವಾಗಿರ್ತಕ್ಕಂಥ, ಬಂಧುತ್ವ ನಿಷ್ಠವಾಗಿರ್ತಕ್ಕಂಥ, ಸೋದರತೆ ನಿಷ್ಠವಾಗಿರ್ತಕ್ಕಂಥ, ಅಭಿವೃದ್ಧಿ ನಿಷ್ಠವಾಗಿರ್ತಕ್ಕಂಥ, ಸ್ಪಷ್ಟ ಮುನ್ನೋಟಕ್ಕೆ ಒಂದು ಭೂಮಿಕೆಯನ್ನ ಸಿದ್ಧ ಮಾಡತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ನಾವು ಯೋಚನೆ ಮಾಡಿದ್ದೀವಿ. ಇದು 100% ಪಕ್ಷಾತೀತವಾದಂಥ ಕಾರ್ಯಕ್ರಮ. ಇದು ಪಕ್ಷಪಾತದ ಕಾರ್ಯಕ್ರಮ ಅಲ್ಲ, ಪಕ್ಷಪಾತದ ಕಾರ್ಯಕ್ರಮ ಅಲ್ಲ. ಇದು ಜನಪರವಾದಂಥ, ಜನಪಕ್ಷಪಾತಿಯಾದಂಥ ಕಾರ್ಯಕ್ರಮ. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಒಂದು ಪ್ರಮುಖ ಕೃತಿಗಳು, ಈ ಭಾಗದ ಜನ ಓದಬೇಕಾದಂತ ಕೃತಿಗಳ ಮರು ಬಿಡುಗಡೆ ಮತ್ತು ಬಿಡುಗಡೆ ಇಟ್ಕೊಂಡಿದೀವಿ ನಾವು, ಇಟ್ಕೊಂಡಿದೀವಿ. ಹಂಗಾಗಿ ಅದು ಒಂದ್ ಬರೀ ಏನೋ ಒಂದಷ್ಟು ಜನ ನಿಂತ್ಕೊಂಡು ಮಾತಾಡಿ ಇದ್ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಇಡೀ ಕಾರ್ಯಕ್ರಮಕ್ಕೆ ನಮ್ಮ ಇದೇನು ಟ್ಯಾಗ್ ಲೈನ್ ಏನು ಅಂದ್ರೆ, ಸರ್ವ ಸಮಾಜೋತ್ಸವ, ಹೀಗೊಂದು ಜನೋತ್ಸವ, ಸಮತೆ ಮಮತೆಯೇ ದೈವಿಕತೆ, ಸಮತೆ ಮಮತೆಯೇ ದೈವಿಕತೆ. ಇದನ್ನ ನಿರಾಕರಿಸೋರು ಯಾರು? ಇದು ಯಾಕೆ ನಿರಾಕರಿಸ್ಬೇಕು ಇದನ್ನ, ಅಲ್ವಾ? ಹಾಗಾಗಿ ಇದನ್ನ ಪಕ್ಷದ ಚೌಕಟ್ಟುಗಳನ್ನ ಮೀರಿ ಬಂದ್ರೆ ಒಳ್ಳೇದು. ಎಲ್ಲ ರಾಜಕೀಯ ಪಕ್ಷಗಳಿಗೂ ನನ್ನ ಕರೆ, ನನ್ನ ವಿನಂತಿ, ನನ್ನ ಆಗ್ರಹ ಇದೆ. ಪಕ್ಷ ಚೌಕಟ್ಟುಗಳನ್ನ ಮೀರಿ ನಿಲ್ಲುವ ಪ್ರಯತ್ನಗಳನ್ನ ಮಾಡೋಣ, ಅಲ್ವಾ? ವ್ಯಕ್ತಿನಿಷ್ಠತೆಗಿಂತ ಹೆಚ್ಚಾಗಿ ಸಮಾಜ ನಿಷ್ಠೆಗಾಗಿ ಮತ್ತು ರಾಜಕೀಯ ನಾಯಕತ್ವ ಅಂತಂದ್ರೆ ಧಾರ್ಮಿಕತೆಯ ಉದ್ದೀಪನವನ್ನ ಮಾಡೋದಲ್ಲ, ಆಧ್ಯಾತ್ಮಿಕತೆಯನ್ನು ಬಿತ್ತುವುದು. ಆಧ್ಯಾತ್ಮಿಕತೆಯನ್ನು ಬಿತ್ತುವುದು ಎಂದರೆ ಇವನಾರವ ಇವನಾರವ ಇವ ನಮ್ಮವ ಅಷ್ಟೇ, ಇವ ನಮ್ಮವ, ಎಲ್ಲರೂ ನಮ್ಮವ. ಈ ಒಂದು ಸ್ಪಷ್ಟತೆಯೊಂದಿಗೆನೆ ಈ ಕಾರ್ಯಕ್ರಮವನ್ನ
ಮಾಡ್ತಾ ಇದ್ದೀವಿ. ಹಾ. ಈ ಕಾರ್ಯಕ್ರಮವನ್ನ ಮಾಡ್ತಿರೋದು ಹಿಂದ್ಗಡೆ ಆ ರೀತಿಯ ಮಹೋನ್ನತವಾದಂಥ ಉದ್ದೇಶಗಳಿವೆ. ಮತ್ತು ಅದು ಇಷ್ಟಕ್ಕೆ ಈ ಕೆಲವು ಸತಿ ಏನಾಗ್ಬಿಡುತ್ತೆ ಅಂದರೆ, ಕೆಲವರು ಅದು ಏನೇನೋ ಒಂಥರ ನಮ್ಮ ಜನ 100 ಜನ ಮೇಲ್ ಒಟ್ಟಾಗ್ತಾರೆ ಅಂತಂದ್ರೆ ಅದನ್ನ ಆ ರಾಜಕೀಯದ ನೋಟಗಳಿಂದನೇ ನೋಡ್ತಾರೆ. ವೈಯಕ್ತಿಕವಾಗಿ ನಾವು ನಮ್ಮ ಗೆಳೆಯರು, ನಮ್ಮ ಅಧ್ಯಕ್ಷರಾದಂಥ ಅನಿಲ್ ಹೊಸಕೊಪ್ಪ ಈ ಒಕ್ಕೂಟವನ್ನ 16 ವರ್ಷಗಳಿಂದ ಅವರು ಈ ಭಾಗದ ಮಲ್ನಾಡಿನ ಸಮಸ್ಯೆಗಳ ಬಗ್ಗೆ ಬೆಂಗಳೂರಲ್ಲಿ ಇದ್ಕೊಂಡು ಅದಕ್ಕೊಂದು ಧ್ವನಿ ಆಗ್ತಕ್ಕಂಥ ಕೆಲಸವನ್ನ ಅವರು ಸದಾ ಮಾಡ್ತಾ ಇದ್ರು. ಹಾಗಾಗಿ ಈ ರೀತಿಯಾದ ಎಲ್ಲ ಗೆಳೆಯರುಗಳು ಒಟ್ಟಾಗಿ ಇದನ್ನ ರೂಪಿಸ್ತಾ ಇದ್ದೀವಿ. ನೋಡೋಣ ಇದರ ರಿಸಲ್ಟ್ ಗುಣಾತ್ಮಕವಾಗಿರುತ್ತೆ. ಯಾಕಂದ್ರೆ ನಾವು ಗುಣಾತ್ಮಕವಾಗಿ ಚಿಂತನೆ ಮಾಡಿ, ನಾನು ನಿಮ್ಗೆ ಹೇಳಿದ್ನಲ್ಲ, ಯಾರೋ ಒಬ್ರು ಪರ ಜೈಕಾರನೂ ಇಲ್ಲ, ಯಾರೋ ಒಬ್ರು ಪರ ಧಿಕ್ಕಾರವೂ ಇಲ್ಲ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಬರಬೇಕು ಅನ್ನೋದೇ ನಮ್ಮ ವಿನಂತಿ. ಎಲ್ಲ ಬರಲಿ, ಬಂದವರಿಗೆಲ್ಲರಿಗೂ ಅಲ್ಲಿ ಸಮತೆ ಮಮತೆ ಇರುತ್ತೆ, ಸಮಾನತೆ ಅದನ್ನೇ ಸಾಧಿಸ್ತಾರೆ. ಸರ್, ನೀವು ಬಹಳ ಒಂದು ಒಳ್ಳೆಯ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ರಿ. ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಎಲ್ಲರೂ ಕೂಡ, ಯಾವುದೇ ಒಂದು ಜಾತಿ ಮತ ಧರ್ಮ ಯಾವುದೇ ಇದ್ರೂ ಕೂಡ ನಾವೆಲ್ಲರೂ ಕೂಡ ಮಾನವ ಧರ್ಮ, ನಾವೆಲ್ಲರೂ ಕೂಡ ಒಂದೇ ಸೂರಿನಡಿ ಬದುಕ್ತಿರೋದು. ಯಾಕಂದ್ರೆ ಯಾರು ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರು, ಎಷ್ಟೇ ದೊಡ್ಡ ಬಂಗ್ಲೆ ಕಟ್ಟಿದ್ರು ಕೂಡ ಎಲ್ಲರೂ ಕೂಡ ನಾವು ಆಕಾಶದ ಅಡಿಯೇ ಇರುವಂಥದ್ದು, ಒಂದೇ ಭೂತಾಯಿಯ ಮಕ್ಕಳು, ನಾವೆಲ್ಲರೂ ಕೂಡ ತಿನ್ನುವುದು ಅನ್ನವನ್ನೇ. ಹಾಗಿರುವಾಗ ಬಹಳಷ್ಟು ಒಂದು ಒಳ್ಳೆಯ ವಿಚಾರಗಳನ್ನ ನೀವು ಇವತ್ತು ಹೇಳಿದ್ರಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವೇನು ಹೇಳ್ತೀರಾ ಸರ್? ಏನೂ ಇಲ್ಲ, ನಮ್ಮ ಪ್ರಚಾರ ಪತ್ರವನ್ನು ತಾವು ಗಮನಿಸಿದ್ದೀರಿ. ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ಅದರ ನಾಡಿನ ಹಲವಾರು ಜನ ಚಿಂತಕರುಗಳು, ಸಮಾಜಮುಖಿಯಾಗಿರ್ತಕ್ಕಂಥ ಸಂತರುಗಳು ಅದನ್ನ ಪರಿಶೀಲಿಸಿ ಆ ಬ್ರೋಷರ್ ಅನ್ನು ಒಂದು ಮಾಡೆಲ್ ಆಗಿ ಮಾಡಿದ್ರು. ಆ ಬ್ರೋಷರ್ ನಮ್ದು ಏನ್ ಪ್ರಾರಂಭ ಆಗುತ್ತೆ ಅಂತಂದ್ರೆ, ಮಾ ವಿದ್ವಿಷಾವಹೈ ಉಪನಿಷತ್ ವಾಕ್ಯ. ಅಂದ್ರೆ ಯಾರನ್ನು ದ್ವೇಷಿಸದಿರೋಣ. ಉಪನಿಷತ್, ನಮ್ಮ ಉಪನಿಷತ್ ಹೇಳಿದ್ದಲ್ವೇನ್ರಿ? ಸಹ ವೀರ್ಯಂ ಕರವಾವಹೈ, ಒಳ್ಳೆಯ ಉದ್ದೇಶಕ್ಕಾಗಿ ಜೊತೆಯಾಗಿ ಸಾಗೋಣ. ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಪ್ರಾರಂಭವಾಗಿದ್ದು ವಿಶ್ವದ ಎಲ್ಲ ಶ್ರೇಷ್ಠ ಸಂತರನ್ನ, ಬುದ್ಧನ ಸಂದೇಶ, ಬಸವನ ಸಂದೇಶ, ಯೇಸು ಕ್ರಿಸ್ತರ ಸಂದೇಶ, ಪ್ರೊಫೆಟ್ ಮೊಹಮ್ಮದ್ ಅವರ ಸಂದೇಶ, ಅದಾದ್ಮೇಲೆ ನಾರಾಯಣ ಗುರುಗಳ ಸಂದೇಶ, ಅಂಬೇಡ್ಕರ್ ಅವರ ಸಂದೇಶ, ಸ್ವಾಮಿ ವಿವೇಕಾನಂದರ ಸಂದೇಶ, ಭಗತ್ ಸಿಂಗ್ ಅವರ ಸಂದೇಶ, ಸಿದ್ದೇಶ್ವರ ಸ್ವಾಮಿಗಳ ಮಹಾವೀರರ ಸಂದೇಶ, ಇವುಗಳ ಆಧಾರದ ಮೇಲೆ ಆ ಬ್ರೋಷರ್ ರೆಡಿ ಆಗುತ್ತೆ. ಆ ಬ್ರೋಷರ್ನ ಕೊನೆಯ ಸಾಲ ಏನ್ ನಮ್ದು? ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ, ಓಂ ಶಾಂತಿ ಶಾಂತಿ ಶಾಂತಿ. ಇದನ್ನ ಯಾರು ಹೇಳಿದ್ದು? ನಮ್ಮ ಪೂರ್ವಸೂರಿಗಳು. ಉಪನಿಷತ್ತು ಜನಪದ, ಅದು ಉಪನಿಷತ್ತು. ಉಪನಿಷತ್ತು ಅಪೌರುಷೇಯವಾಗಿರ್ತಕ್ಕಂಥದ್ದು ಅಲ್ವಾ? ಅದನ್ನು ಸಾಧಿಸೋಕೆ ಆ ಉಪನಿಷತ್ ವಾಕ್ಯಗಳಿದಾವಲ್ಲ, ಅದು ಒಂದು ಧರ್ಮದ ವೇದಾಂತ. ಅದನ್ನು ಹೇಳೋದಕ್ಕೆ ಅಲ್ಲಿ ಉಪನಿಷತ್ತು ಗುಂಪುಗಾರಿಕೆಗಳನ್ನ ಹೇಳಲಿಲ್ಲ. ಇನ್ಸ್ಟಿಟ್ಯೂಷನಲೈಸೇಷನ್ ಆಫ್ ಎನಿ ಸೆಕ್ಟ್ ಆರ್ ರಿಲಿಜಿಯನ್ ಅನ್ನ ಅದು ಸಾಧಿಸಲಿಲ್ಲ. ಅದು ಸಾಧಿಸಿದ್ದು ಉಪನಿಷತ್ತು. ಉಪನಿಷತ್ ಸಾಧಿಸಿದ್ದು ಮನುಷ್ಯತ್ವವನ್ನು. ಅದು ಸಾಧಿಸಕ್ಕೆ ಹೊರಟಿದ್ದು ಮನುಷ್ಯರಲ್ಲಿ ಒಂದು ಪ್ರಜ್ಞೆ ಮತ್ತು ವಿವೇಕವನ್ನ ಅಲ್ವಾ? ಪರಿಸರವನ್ನ, ಕಾಡನ್ನ, ನದಿಯನ್ನ, ಇವುಗಳ ಬಗ್ಗೆ ಶ್ರದ್ಧೆಯನ್ನ ಕಲಿಸ್ಕೊಡ್ಲಿಕ್ಕೆ ಉಪನಿಷತ್ತುಗಳಿದೆ. ನಾನೇನು ಆ ಉಪನಿಷತ್ತುಗಳ ಏನು ಅಧ್ಯಯನ ಮಾಡಿರ್ತಕ್ಕಂಥ ಪಂಡಿತ ಅಲ್ಲ, ಆದ್ರೆ ಅದನ್ನ ಗಮನಿಸಿದಾಗ ಮತ್ತೊಮ್ಮೆ ನಮ್ಮ ವೇದಾಂತವನ್ನ ಅರಿಯಬೇಕಾದದ್ದು ಉಪನಿಷತ್ತು ವಾಕ್ಯಗಳಲ್ಲಿ ಅಂತ ಅನ್ನಿಸ್ತಾ ಇರೋದ್ರಿಂದ ಮತ್ತು ಆ ಉಪನಿಷತ್ತುಗಳನ್ನ ಗಮನಿಸ್ಕೊಂಡು ಹೋದಾಗ ಈ ಉಪನಿಷತ್ತಿಗೂ ಇತರೆ ಧರ್ಮ ಗ್ರಂಥಗಳ ಇದಾವಲ್ಲ, ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಬುದ್ಧರ ತ್ರಿಪಿಟಕಗಳಿರ್ಬೋದು, ಅಥವಾ ಗುರು ಗ್ರಂಥ ಸಾಹೇಬ್ ಇರ್ಬೋದು, ಇವೆಲ್ಲವೂ ಸಹಿತ ಒಂದಕ್ಕೊಂದು ಅಂತರ್ ಸಂಬಂಧಗಳನ್ನ ಇಟ್ಕೊಂಡಿವೆ. ಅಂತರ್ ಸಂಬಂಧಗಳು ಇಟ್ಕೊಂಡು ಅದು ಬೇರೆ ಬೇರೆ ಭಾಷೆಯಲ್ಲಿ ಅದು ಹುಟ್ಟಿರ್ತಕ್ಕಂಥ ಜಾಗತಿಕ ಸಂದರ್ಭ, ಸಮಕಾಲೀನತೆಯ ಕಾರಣಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಧ್ವನಿಸಿದಂತೆ ಅನಿಸಿದ್ರು ಸಹಿತ ಒಟ್ಟಾರೆ ಅಂತಸತ್ವ, ಒಟ್ಟಾರೆ ಈ ಎಲ್ಲ ಧರ್ಮಗ್ರಂಥಗಳ ವೇದಾಂತವೂ ಸಹಿತ ಮನುಷ್ಯತ್ವದ ಪರವಾಗಿ ಇದೆ ಹೊರತು ಗುಂಪು ಕಟ್ಟುವುದರ ಪರವಾಗಿ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಇದೊಂದು ನಮ್ದೊಂದು ಏನೋ ಹೇಳ್ತಾರಲ್ಲ, ಎಲ್ಲ ಕಡೆ ದ್ವೇಷವನ್ನ ಬಿತ್ತುತ್ತಾ ಇರ್ತಕ್ಕಂಥ ಜಾಗದಲ್ಲಿ ನಮ್ದು ಪ್ರೀತಿಯ ಪುಡಿಗಳನ್ನ ಬಿತ್ತುತ್ತಾ ಹೋಗ್ಬೋದು, ಪ್ರೀತಿಯ ಬೀಜಗಳನ್ನ ಬಿತ್ತುತ್ತಾ ಅದು ಒಳ್ಳೆ ರೀತಿಯಲ್ಲಿ ಸಸಿಯಾಗಿ, ಗಿಡವಾಗಿ, ಮರವಾಗಿ
ಫಲ ಕೊಡ್ಲಿ, ನಿಧಾನವಾಗಿ. ಹಾಗಾಗಿ ಏನು ಅಗ್ರೆಷನ್ ಎಲ್ಲ ಇದೆ ಬರೀ ಜೋರಾಗಿ, ಹೌದು. ಅದನ್ನ ಕಟ್ ಡೌನ್ ಮಾಡೋದೇ ನಮ್ಮ ಉದ್ದೇಶ. ಅದಲ್ಲ, ಸ್ವಲ್ಪ ಸಾವಧಾನದಿಂದ ಹೋಗೋಣ. ಓಂ ಶಾಂತಿ ಶಾಂತಿ, ಶಾಂತಿ ಶಾಂತಿ. ಶಾಂತಿ ಅಂತ ಹೇಳ್ತಾನೆ. ಅದು ಈಗ ಇಂಪಾರ್ಟೆಂಟ್ ಆಗಿದೆ. ಹೌದು. ಇದೆಲ್ಲ ಅಲ್ಲ, ಯುದ್ಧ, ತಲೆ ತೆಗಿಬೇಕು, ಕುತ್ತಿಗೆ ಕಡಿಬೇಕು ಅಂತ ಹೇಳ್ತಿದ್ದವರೆಲ್ಲ, ಯಾವಾಗ ನಾನು ಮೊದಲು ಹೇಳಿದ್ನಲ್ಲ, ಸಿಲಿಂಡರ್ ನಮ್ಮನೆ ಅಡಿಗೆ ಮನೆಗೆ ಕಷ್ಟ ಆಯ್ತು, ನಮ್ಮನೆ ತಾಯಿ, ನಮ್ಮ ಅಕ್ಕ, ನನ್ನ ಹೆಂಡತಿ, ಅಯ್ಯೋ ಸಿಲಿಂಡರ್ ಸಮಸ್ಯೆ ಆಗ್ತಿದೆ ಅನ್ನೋಕೆ ಬಂದಾಗ ಎಲ್ರಿಗೂ ಯುದ್ಧದ ಭೀತಿ ಗೊತ್ತಾಗುತ್ತೆ. ಕೊನೆಯದಾಗಿ ನಿಮ್ಗೆ ಈ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ. ನೀವು ಹೆಣ್ಮಗಳು ಅಲ್ವೇ? ನೀವು ಯೋಚನೆ ಮಾಡಿ, ನೀವು ಒಂದು ಜಿರ್ಲೆ ಕಂಡ್ರೆ ಹೆಣ್ಮಗಳು ಹೆದರುತ್ತಾರೆ, ಕರೆಕ್ಟ್ ಅಲ್ಲ? ಹೌದು ಸರ್. ಪತಂಗವನ್ನು ನೋಡಿ ಖುಷಿ ಪಡೋರು ಪತಂಗದ ರೂಪಾಂತರವಾಗಿದ್ದ ಕಂಬಳಿ ಹುಳನ್ನು ನೋಡಿ ಹೆಣ್ಮಗಳು ಹೆದರುತ್ತಾಳೆ, ಹೌದಾ? ಗಂಡಸರು ಹೆದರುತ್ತಾರೆ, ಕರೆಕ್ಟ್ ಅಲ್ಲ ಸರ್? ಆದ್ರೆ ಯುದ್ಧದ ಭೀಕರತೆಯನ್ನು ನೋಡಿ ಅಯ್ಯೋ ಅನ್ನೋ ಬದಲು ರೋಮಾಂಚನವನ್ನು ಅನುಭವಿಸುವ ಸ್ಥಿತಿಗೆ ಬಂದಿದ್ವಲ್ಲ. ಅಲ್ಲಿ ಸ್ಫೋಟ ಆಯ್ತು, ಅಲ್ಲಿ ಇಷ್ಟು ಜನ ಸತ್ರು, ಬಿಲ್ಡಿಂಗ್ ಪುಡಿ ಆಯ್ತು, ಅವನು ಸತ್ತ, ಆ ದೇಶ ನಾಶ ಆಯ್ತು, ಆ ದೇಶ ನಾಶ ಮಾಡ್ತೀನಿ. ಇಷ್ಟು ದೊಡ್ಡ ಪ್ರಪಂಚಕ್ಕೆ ಬಂದು ಒಬ್ಬ ಅವಿವೇಕಿ ಒಂದು ನಾಗರಿಕತೆ ನಾಶ ಮಾಡ್ತೀನಿ ಅಂತಂದ್ರೆ ಅದನ್ನ ಒಪ್ಕೊಳಕ್ ಸಾಧ್ಯ ಆಗತ್ತ? ಒಪ್ಕೋಬಾರ್ದು. ಹಾಗಾದ್ರೆ ಅಲ್ಲಿ ಸಾರ್ ಅಲ್ಲಿಗೆ ಎಲ್ಲಿಂದ ಪುಟ್ಟ ಜಾಗದಿಂದನೇ ಪ್ರಾರಂಭ ಆಗ್ಬೇಕು. ಆ ಜಾಗವನ್ನ ಸರಿಯಾಗಿ ಗುರುತಿಸ್ ಮಾಡಿದೀವಿ. ಯುದ್ಧದ ವಿರೋಧದ ಮಾತಾಡಿದ ಯಾವುದು ಕುವೆಂಪುರವ್ರು ನಾಡು ಅಂತ ಹೇಳಿದೆ ನಾನು. ಕುವೆಂಪುರವರಷ್ಟು ಯುದ್ಧ ವಿರೋಧಿಯಾದಂಥ ಸಾಹಿತ್ಯವನ್ನ ಇನ್ನೊಬ್ಬ ಕೊಟ್ಟಿಲ್ಲ. ಕೊಟ್ಟಿದ್ದಾರೆ ಜಗತ್ತಿನ ತುಂಬಾ ಜನ ಕೊಟ್ಟಿದ್ದಾರೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈಶ್ವರ ಸಣಕಲ್ಲ ಅಂತ ಒಬ್ರು ಕವಿ, ಅವರು ಜಗವೆಲ್ಲ ನಗುತ್ತಿರಲಿ, ಜಗದಳುವು ನನಗಿರಲಿ, ನಾನಳಲು ಜಗವೆನ್ನ ಎತ್ತಿಕೊಳ್ಳದೆ ಅಂತ ಆಗಿನ ಕಾಲದಲ್ಲಿ ಹೇಳಿ. ಕುವೆಂಪುರವರು ಸ್ಮಶಾನ ಕುರುಕ್ಷೇತ್ರ ಮಾಡಿ ಪಾಂಡವರು ಮತ್ತು ಕೌರವರ ಯುದ್ಧದ ಕೊನೆಗೆ, ಯುದ್ಧದಲ್ಲಿ ತಂದೆಯನ್ನ ಗಂಡನನ್ನು ಕಳೆದುಕೊಂಡ, ಮಗನನ್ನು ಕಳ್ಕೊಂಡ ಇಬ್ರು ಹೆಣ್ಣು ಮಕ್ಕಳು ವೇದಿಕೆಗೆ ರಂಗಸ್ಥಳಕ್ಕೆ ಬಂದು ಹೇಳ್ತಾರೆ, ಯಾರು ಕೌರವರ ಪಕ್ಷದಲ್ಲಿ ಕೆಲಸ ಮಾಡಿದವರ ಮಗಳು ತಾಯಿ, ಪಾಂಡವರ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥವನ ಪತ್ನಿ, ಇಬ್ಬರೂ ಸಹಿತ ಅವರವರ ತಂಡಕ್ಕೆ ಧಿಕ್ಕಾರವನ್ನು ಕೂಗ್ತಾರೆ. ಅದರ ಅರ್ಥ ಯುದ್ಧದಿಂದ ಏನೂ ಸಾಧ್ಯವಿಲ್ಲ ಅಲ್ವಾ? ಸಂವಾದದಿಂದ ಎಲ್ಲವೂ ಸಾಧ್ಯ ಇದೆ, ಚರ್ಚೆಯಿಂದ ಎಲ್ಲವೂ ಸಾಧ್ಯ ಇದೆ, ಕೂತು ಮಾತಾಡೋದ್ರಿಂದ ಎಲ್ಲವೂ ಸಾಧ್ಯ ಇದೆ. ಹಾಗಾಗಿ ನಾವು ಒಂದು ಪೋಸ್ಟರ್ ನಾಡ್ದು ಮತ್ತೊಂದು ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸಿರ್ತೀರಿ, ಅದನ್ನ ನಿಮ್ಗೂ ಈಗ ಕೊಡ್ತೀನಿ. ಅದೇನಾದ್ರು ಏನೇ ಬರಲಿ ಒಗ್ಗಟ್ಟಿರಲಿ, ರಾಷ್ಟ್ರ ಧ್ವಜವು ಹಾರುತ್ತಿರಲಿ. ಇದು ನೀವು ಪ್ರಭಾತ್ ಬೇರೆ ಹೋಗುತ್ತೆ ಗಣರಾಜ್ಯೋತ್ಸವದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕೂಗಿದ್ದೀವಿ. ನಮ್ಗೇನ್ ಅನಿಸ್ತಿತ್ತಾಗ, ಟಿಲ್ಲರ್ ಬರ್ತಾ ಇದೆ, ಟ್ರ್ಯಾಕ್ಟರ್ ಬರ್ತಾ ಇದೆ, ಎಮ್ಮೆ ಬರ್ತಾ ಇದೆ, ಕೋಣ ಬರ್ತಾ ಇದೆ, ಅದಕ್ಕೆ ನಮ್ಮ ಪಿ ಟಿ ಮಿನಿಸ್ಟರ್ ಹೇಳ್ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ವಿ ನಾವು. ಅದರ ಅರ್ಥ ಏನು? ಪಾಪ ಯಾರೋ ಒಂದು ಕಾಲದಲ್ಲಿ ಘೋಷಣೆ, ಏನೇ ಬರಲಿ, ಭಯೋತ್ಪಾದನೆ ಬರಲಿ, ಮೂಲಭೂತವಾದ ಬರಲಿ, ಜಾತಿವಾದ ಬರಲಿ, ಮತೀಯವಾದ ಬರಲಿ, ಭ್ರಷ್ಟಾಚಾರ ಬರಲಿ, ಅವನ್ನೆಲ್ಲ ಧಿಕ್ಕರಿಸೋಣ, ಸದ್ಭಾವನೆಯಿಂದ ಒಂದಾಗೋಣ ಅಲ್ವೇನ್ರಿ? ಭ್ರಷ್ಟಾಚಾರ ನಮ್ಮನ್ನು ಕಾಡ್ತಾ ಇಲ್ವಾ? ನೀವು ಗಮನಿಸ್ತಾ ಇಲ್ವಾ ಅದನ್ನ? ಅದರ ವಿರುದ್ಧ ನಾವು ಯುವ ಜನರ ಮನಸ್ಸನ್ನ, ಅದನ್ನ ಸಹಿಸಿಕೊಳ್ಳುವ ರೀತಿಯಲ್ಲ, ಅದನ್ನ ಪ್ರತಿಭಟಿಸುವ ಮನಸ್ಥಿತಿಯನ್ನ ನಿರ್ಮಾಣ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಇವಾಗ್ಲೇ ಹೇಳ್ತಾ ಇದ್ರಿ, ನಮ್ಮ ಸಂವಿಧಾನ ಒಂದು ಒಳ್ಳೆಯ ನಾವೊಂದು ಶಿಸ್ತಿನ ಒಂದು ಪ್ರಕಾರವನ್ನ ಇಟ್ಕೊಳ್ಬೇಕು ಅಂದ್ರೆ ನಮ್ಮ ಒಂದು ಜಾತಿ ಮತವನ್ನ ಬಿಟ್ಟು ನಾವೆಲ್ಲರೂ ಕೂಡ ಒಂದೇ ಒಂದು ಮತವನ್ನ ಆಚರಿಸಬೇಕು ಅಂತ. ಅದೇ ರೀತಿ ನಾವು ಒಂದು ಮತಧರ್ಮದ ಆಧಾರದ ಮೇಲೆ ಒಂದು ಜನಪರವನ್ನ ಇಟ್ಕೊಳ್ಬೇಕು, ಅಥವಾ ಸಂವಿಧಾನದ ಆಧಾರದ ಮೇಲೆ ಒಂದು ಜನನ್ನ ಒಟ್ಟುಗೂಡಿಸ್ಬೇಕು? ಏನು ನಿಮ್ಮ ವಿಚಾರಣೆ? ಒಂದು ಭಾರತ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಿದ್ದು ತನ್ನ ಇತಿಹಾಸದ ಕಾಲದಿಂದನೂ ನಾವು ಅದನ್ನ ನೋಡಿದ್ದೀವಿ. ಜಂಬೂ ದ್ವೀಪೆ, 56 ದೇಶಗಳು, ಇವನ್ನೆಲ್ಲ ನಾವು ಕೇಳ್ತಾ ಇದ್ವಿ ತಾನೆ. ಇಂತಹ ಒಂದು ಭಾರತ ಇದೆಯಲ್ಲ, ಒಂದು ಭಾಷೆ, ಒಂದು ಸಂಸ್ಕೃತಿ, ಇದಕ್ಕೆ ಒಳಗಾದಂತಹ ಭಾಷೆ ಅಲ್ಲ. ಅದಕ್ಕೆ ಗೌರೀಶ್ ಕಾಯ್ಕಿಣಿ, ನಮ್ಮ ಕನ್ನಡದ ಜಯಂತ್ ಕಾಯ್ಕಿಣಿ ಅವರ ತಂದೆ, ಬಹಳ ದೊಡ್ಡ ವೈಚಾರಿಕ ಸಾಹಿತ್ಯ ಗೌರೀಶ್ ಕಾಯ್ಕಿಣಿ ಅವ್ರು ಹೇಳ್ತಾರೆ, ಭಾರತ ಅಂತಂದ್ರೆ ಒಂದು ಹೆಗ್ಗಂಬದ ಮೇಲೆ ನಿಂತಿರುವ ಸರ್ಕಸ್ ಕಂಪನಿಯ ಡೇರೆ. ಸರ್ಕಸ್ ಕಂಪನಿ ನೋಡಿದಿರಿ, ಒಂದು ಮಧ್ಯದಲ್ಲಿ ಒಂದು ಸೆಂಟ್ರಲ್ ದೊಡ್ಡ ಕಂಬ ಇರುತ್ತೆ, ಅದಕ್ಕೆಲ್ಲ ನೇತ್ ಬಿಟ್ಟಿರುತ್ತೆ. ಭಾರತ ಹಂಗಲ್ಲ. ಭಾರತ ಅಂದ್ರೆ 1000 ಕಂಬಗಳ ವಿಶಾಲ ಚಪ್ಪರ ಅಂತ ಹೇಳ್ತಾರೆ ಗೌರೀಶ್ ಕಾಯ್ಕಿಣಿ. ಆದ್ರಿಂದ ಸ್ವತಂತ್ರ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಗಾಂಧಿ ಚಿಂತನೆಗಳ ಆಧಾರದಲ್ಲಿ ರಚಿತವಾಗಿರ್ತಕ್ಕಂಥ ಸಂವಿಧಾನ ರಚನಾ ಸಭೆಯ ಒಳಗಡೆ ಭಾರತದ ಮುನ್ನೋಟವನ್ನು ಇಟ್ಕೊಂಡು ಭಾರತಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನವನ್ನು ಕೊಟ್ಟಿದ್ದನ್ನ ಅದನ್ನೇನೋ ವಿದೇಶದಿಂದ ಎರವಲು ತಂದಿರೋ ವಿಚಾರಗಳಲ್ಲ, ವಿದೇಶದಲ್ಲಿ ನಡೆದಿರ್ತಕ್ಕಂಥ ಕ್ರಾಂತಿಗಳ ಆಧಾರಗಳಲ್ಲಿ, ಸಮಾನತೆಗಳ ತತ್ವಗಳ ಆಧಾರದಲ್ಲಿ. ಫ್ರೆಂಚ್ ಕ್ರಾಂತಿ ನಡೆದಿದೆ, ಕರೆಕ್ಟ್ ಅಲ್ಲ? ವಿಶ್ವದ ಬೇರೆ ಬೇರೆ ಕಡೆ ಕ್ರಾಂತಿಗಳು ನಡೆದಿದೆ, ಓದಿದೀವಿ. ಆ ಕ್ರಾಂತಿಗಳು ನಡೆದಾಗೆಲ್ಲ ಸಹಿತ ಅಲ್ಲಿ ರಕ್ತದೋಕಳಿಗಳು ಹರಿದಿದೆ, ರಕ್ತಪಾತ ಬಹಳಷ್ಟು, ಆಳುವ ಅರಸನ ಕುತ್ತಿಗೆಗಳನ್ನ ಕಡಿದು ತೆಗೆದಿದ್ದಾರೆ. ಅದು ಭಾರತದಲ್ಲಿ ಒಂದು ದೊಡ್ಡ ಕ್ರಾಂತಿಯಾಗಿದೆ. ಅದನ್ನ ಈ ಹಿಂದಿನ ಚೀಫ್ ಜಸ್ಟಿಸ್ ಗೊಗೋಯ್ ಅವ್ರು ಹೋಗಿ ಲಂಡನ್ ಅಲ್ಲಿ ಅದನ್ನ ದಾಖಲು ಮಾಡ್ತಾರೆ. ವಿಶ್ವದ ಎಲ್ಲಾ ಕಡೆಯೂ ಕ್ರಾಂತಿ ನಡೆದಿದೆ ಬದಲಾವಣೆಗಾಗಿ, ಆದ್ರೆ ಭಾರತದಲ್ಲಿ ನಡೆದಿರ್ತಕ್ಕಂಥ ಕ್ರಾಂತಿ ಅಕ್ಷರ ಕ್ರಾಂತಿ. ಅದು ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಆಧಾರದ ಮೇಲೆ ಆ ಕ್ರಾಂತಿಯನ್ನು ಮಾಡಿದ್ದೇವೆ ಅಂತ ದಾಖಲು ಮಾಡಿ ಬರ್ತಾರೆ ಲಂಡನ್ ಅಲ್ಲಿ. ಅದೇ ಸತ್ಯ. ಹಾಗಾಗಿ ಭಾರತವನ್ನು ನಾವು ಗಮನಿಸಬೇಕಾಗಿದ್ದು, ಕಟ್ಟಬೇಕಾಗಿದ್ದು, ಮುನ್ನಡೆಬೇಕಾಗಿದ್ದು ಸಾಂವಿಧಾನಿಕ ಮೌಲ್ಯಗಳ ಆಧಾರದ ಮೇಲೆ, ಪ್ರಜಾಪ್ರಭುತ್ವದ ಆಧಾರದ ಮೇಲೆ, ಜಾತ್ಯತೀತತೆಯ ಆಧಾರದ ಮೇಲೆ, ಸಂವಿಧಾನ ನಿಶ್ಚಯ ಆಧಾರದ ಮೇಲೆ, ರಾಜ್ಯ ಮತ್ತು ದೇಶದ ಒಕ್ಕೂಟ ವ್ಯವಸ್ಥೆಗಳ ನಂಬಿಕೆಯ ಮೇಲೆ, ಬಹುಭಾಷೆಯ ಸಂಸ್ಕೃತಿಯ ನಂಬಿಕೆಯ ಮೇಲೆ, ಬಹು ಸಂಸ್ಕೃತಿಯ ನಂಬಿಕೆಯ ಮೇಲೆ, ಬಹು ಆಹಾರ ಪದ್ಧತಿಯ ನಂಬಿಕೆಯ ಮೇಲೆ, ಬಹು ವಿಧಾನಗಳು ಇದೆ, ಬದುಕಿನ ವಿಧಾನಗಳ ಮೇಲೆ, ಬಹು ರೀತಿಯ ಪೂಜಾ ವಿಧಾನಗಳ ಮೇಲೆ. ಮತ್ತೆ ನಮ್ಗೆ ಬಹಳಷ್ಟು ಕಟ್ಟಳೆಗಳಿದೆ ಅವರ ಒಂದು ಪ್ರತಿಯೊಂದು ಜಾತಿಗಳಲ್ಲೂ ಮತಗಳಲ್ಲೂ ಕೂಡ. ಭಾರತದಂತ ಇನ್ನೊಂದು ದೇಶವನ್ನು ವಿಶ್ವದಲ್ಲಿ ನೋಡೋಕ್ ಸಾಧ್ಯನೇ ಇಲ್ಲ. ಭಾರತದ ವಿಶೇಷತೆನೇ ಅದು. ಭಾರತ ಯಾವತ್ತು ಪಾಕಿಸ್ತಾನ ಆಗಕ್ಕೆ ಸಾಧ್ಯ ಇಲ್ಲ. ಭಾರತನೇ ಬೇರೆ, ಭಾರತನೇ ಬೇರೆ. ಭಾರತದಂತ ವಿಶಿಷ್ಟವಾದಂತ ದೇಶ ಇನ್ನೊಂದಿಲ್ಲ. ಭಾರತದಲ್ಲಿ ವಾಸ ಮಾಡತಕ್ಕಂಥ ಮುಸ್ಲಿಮರು, ನಾನು ನಿಮ್ಗೆ ಅದನ್ನ ಕೋಟ್ ಮಾಡ್ತೀನಿ, ನಿಮ್ಮ ಚಾನಲ್ ಅವ್ರು ಹೇಗೆ ತಗೋತೀರಿ ನೋಡಿ. ಮುಷರಫ್ ಅಂತ ಪಾಕಿಸ್ತಾನದ ಅಧ್ಯಕ್ಷ ಇದ್ದ, ಅವನ್ ಭಾರತಕ್ಕೆ ಒಂದ್ ದಿವಸ ಬಂದು ಭಾರತದಿಂದ ವಾಪಸ್ ಹೋಗಿ ಅಲ್ಲಿ ಹೇಳಿಕೆ ಕೊಟ್ಬಿಟ್ಟ ಲಾಹೋರಲ್ಲಿ, ಭಾರತದ ಮುಸಲ್ಮಾನರು ಅಸುರಕ್ಷತೆ ಇದೆ ಅಂತ. ಉತ್ತರ ಪ್ರದೇಶದ ಒಬ್ರು ಮೌಲ್ವಿಯವರು ಹೇಳಿದ್ರು, ಭಾರತದಲ್ಲಿ ಇರ್ತಕ್ಕಂಥ ಮುಸಲ್ಮಾನರಿಗೆ ಏನಾದ್ರು ಸಮಸ್ಯೆ ಆದ್ರೆ ಇಲ್ಲಿ ಇರ್ತಕ್ಕಂಥ 80 ಕೋಟಿ ಹಿಂದೂಗಳಿದ್ದಾರೆ, 80 ಕೋಟಿ ಹಿಂದೂಗಳಿದ್ದಾರೆ ನಮ್ ನೋಡ್ಕೊಳಕ್ಕೆ. ಅದ್ರ ಜೊತೆಯಲ್ಲಿ ನಮ್ಮ ಸಹೋದರರಾದಂತ ಕ್ರಿಶ್ಚಿಯನ್ರು ಇದ್ದಾರೆ. ನೀನು ಪಾಕಿಸ್ತಾನದ ಜನರ ಬಗ್ಗೆ ಯೋಚನೆ ಮಾಡು, ನಮ್ಮ ಬಗ್ಗೆ ಯೋಚನೆ ಮಾಡಬೇಡ. ಅದು ಧ್ವನಿಸ್ಬೇಕೆಲ್ಲ, ಅದು ಧ್ವನಿಸೋದೇ ನಮ್ಮ ಉದ್ದೇಶ. ನಾವೆಲ್ಲರೂ ಒಟ್ಟಾಗಿರ್ಬೇಕು ಅಂತ ಅಲ್ವಾ? ಅಷ್ಟಕ್ಕೋಸ್ಕರ ಅದು ಬಿಟ್ರೆ ನೀವು ಮಣಿಪುರದಲ್ಲಿ ಏನ್ ನಡೀತಾ ಇದೆ, ಏನ್ ನಡೀತಾ ಇದೆ? ಧರ್ಮಗಳ ಅಹಂಕಾರದಿಂದ ತಾನೆ ಹೆಣ್ಮಕ್ಳನ್ನ ಬೆತ್ತಲು ಮಾಡಿ ಮೆರವಣಿಗೆ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ದೇಶದಲ್ಲಿ ಬರ್ಬೇಕಾ? ಬರಬಾರ್ದು ಅನ್ನೋ ಕಾರಣಕ್ಕೇ ನಾವು ಈ ಕಾರ್ಯಕ್ರಮಕ್ಕೆ ಒಂದು ಉದಾತ್ತ ಆಶಯವನ್ನ ಇಟ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಒಂದೇ ರೀತಿ, ನಾವೆಲ್ಲರೂ ಒಂದೇ ಧರ್ಮದವರು ಅಂತ ತಿಳ್ಕೊಂಡು, ಮಾನವ ಧರ್ಮ ಅಂತ ಯಾವತ್ತೂ ಕೂಡ ಜಾತಿ ಬಗ್ಗೆ ಆಗ್ಲಿ, ನಮ್ಮ ಭಾಷೆ ಬಗ್ಗೆ ಆಗ್ಲಿ ಮೇಲು ಕೀಳು ಅನ್ನುವಂತಹ ಭಾವನೆ ಬರದೆ, ಏನೇ ಒಂದು ಕಷ್ಟ ಬಂದ್ರೂ ಕೂಡ ಸೋದರತ್ವತೆ ಅನ್ನುವಂಥದ್ದಿದ್ರೆ ಖಂಡಿತವಾಗ್ಲೂ ನಮ್ಮ. ನೋಡ್ರಿ, ನಾನು ಮೊನ್ನೆ ಸೌತ್ ಕೇಂದ್ರಕ್ಕೆ ಹೋದಾಗ ನಾನು ಗಮನಿಸ್ಕೊಂಡು ಬಂದೆ. ನಾನು ಅಲ್ಲಿ ಒಡಿಯೂರು ಸ್ವಾಮಿಗಳು ಒಂದು ಕಾರ್ಯಕ್ರಮದ ಫ್ಲೆಕ್ಸ್ ಹಾಕಿದ್ದಾರೆ. ನೋಡಿದ್ರೆ ಭಾರತ್ ಮಾತೆ ಕೇಸರಿ ಬಿಳಿ ಹಸಿರು ನಡುವೆ ಅಶೋಕನ ಶಾಂತಿ ಚಕ್ರವನ್ನು ಹಿಡ್ಕೊಂಡಿರ್ತಕ್ಕಂಥ ಭಾರತ್ ಮಾತೆಯ ಅಲ್ವೇ? ಅದು ಸಂವಿಧಾನಬದ್ಧವಾಗಿ ನಾವು ಗಮನಿಸ್ತಾ ಇದೀವಿ. ಅದ್ರೊಳಗೆ ಭಾರತದ ರಾಷ್ಟ್ರ ಧ್ವಜ ಇದ್ರೆ ಚಂದ ಅಲ್ವೇನ್ರಿ? ನೀವು ಅದಕ್ಕೆ ಬೇರೆ ಬೇರೆ ಧ್ವಜ ಕೊಟ್ಬಿಟ್ರೆ ಚಂದ ಅಲ್ವಲ್ಲ? ಭಾರತದ ರಾಷ್ಟ್ರ ಧ್ವಜ ಅನ್ನೋದು ನಮ್ಮೆಲ್ಲ ಧ್ವಜಗಳಿಗಿಂತ ಮೇಲಿರ್ಬೇಕು. ಅದಿದ್ರೇನೆ ಈ ದೇಶದ ರಾಷ್ಟ್ರ ಧ್ವಜ ಹಾರ್ತಾ ಇರ್ತಕ್ಕಂಥ ಆ ಸೌಂದರ್ಯದ ಕೆಳಗಡೆ ನಾವೆಲ್ಲ ಬದುಕ್ಬೇಕು ಅಲ್ವೇನ್ರಿ? ಅದನ್ನು ಬದುಕಿಸೋದು, ಅದನ್ನು ಚಿಂತಿಸುವಂತ ಮಾಡೋದೇ ನಮ್ಮ ಉದ್ದೇಶ. ಸರ್, ನೀವಾಗಲೇ ಬಹಳಷ್ಟು ಒಂದು ಮಾತುಗಳನ್ನ ಹೇಳಿದ್ರಿ, ಬಹಳಷ್ಟು ಒಂದು ವಚನಕಾರರಾಗಿರ್ಬೋದು, ನಮ್ಮ ಸಾಧು ಸಂತರು ಎಲ್ಲರೂ ಕೂಡ ಹೇಳಿರುವಂತಹ ಮಾತುಗಳನ್ನ ಹೇಳಿದ್ರಿ. ಅದೇ ರೀತಿ ರಮಣ ಮಹರ್ಷಿಗಳು ಕೂಡ ಒಂದು ಹೇಳಿದ್ದಾರೆ. ಯಾಕಂದ್ರೆ ಅವ್ರ ಹತ್ರ ಒಬ್ರು ಬಂದು ಕೇಳ್ತಾರಂತೆ, ಜ್ಞಾನಿ ಅಂದ್ರೆ ಏನು ಅಂತ, ಯಾರು ಅಂತ. ಆಗ ಅವ್ರು ಹೇಳ್ತಾರಂತೆ, ಎಲ್ಲವನ್ನ ತಿಳಿದುಕೊಂಡಿರೋನು ಜ್ಞಾನಿಯ ಖಂಡಿತ ಅಲ್ಲ. ಯಾವತ್ತೂ ಕೂಡ ಡ್ಯುಯಾಲಿಟಿ ಅಂದ್ರೆ ಮನುಷ್ಯ ಒಂದು ಒಳಗೊಂದು ಹೊರಗೊಂದು ಅನ್ನುವಂಥದ್ದು ಒಂದು ಭೇದ ಭಾವ ತೋರಿಸಿದ್ರೆ ಎಲ್ಲರೂ ಕೂಡ ನಾವೆಲ್ಲರೂ
ನಾವೆಲ್ಲರೂ ಒಂದೇ ಅನ್ನುವಂತಹ ಒಂದು ಮನೋಭಾವನೆಯನ್ನ ಯಾರು ಇಟ್ಕೊಂಡಿರ್ತಾರೋ ಅವರು ನಿಜವಾದ ಜ್ಞಾನಿ ಅಂತ ಹೇಳ್ತಾರಂತೆ. ಅದೇ ರೀತಿ ಮನುಷ್ಯರಾದಂತಹ ನಾವೆಲ್ಲರೂ ಕೂಡ ಯಾವುದೇ ಒಂದು ಜಾತಿ, ಮತ, ಧರ್ಮ, ನಮ್ದು ಆ ಜಾತಿ, ನಮ್ಮ ಒಂದು ಜಾತಿ ಮೇಲು, ನಮ್ಮ ಜಾತಿ ಕೀಳು, ಅದು ಯಾವುದೂ ಇಲ್ಲ ಅನ್ನುವಂತಹ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಭಾರತವನ್ನ ನಿರ್ಮಾಣ ಮಾಡಬಹುದು ಅಂತ ಹೇಳ್ತಾ, ನಿಮ್ಮ ಈ ಒಂದು ಒಳ್ಳೆಯ ಆಶಯವನ್ನ ಇಟ್ಟುಕೊಂಡಿರುವಂತಹ ಕಾರ್ಯಕ್ರಮಕ್ಕೆ ನಮ್ಮ ಒಂದು ವಾಹಿನಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನ ಹೇಳ್ತಾ, ಮುಂದೆ ಇಂತಹ ಒಳ್ಳೆಯ ಕಾರ್ಯಕ್ರಮಗಳು ನಿಮ್ಮ ಒಂದು ಕಡೆಯಿಂದ ಬರಲಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಮಗೆ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಮೇ 3ಕ್ಕೆ ನೀವೆಲ್ಲರೂ ಕೊಪ್ಪಕ್ಕೆ ಬನ್ನಿ. ಸರ್ವ ಸಮಾಜೋತ್ಸವ, ಹೀಗೊಂದು ಜನೋತ್ಸವ, ಸಮತೆ ಮಮತೆಯೇ ದೈವಿಕತೆ. ದಯವಿಟ್ಟು ಥ್ಯಾಂಕ್ ಯು.